ಹಾಯ್ ಆಲ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ಮಂಡೇ ಶೂಟ್ ಮಾಡಿರುವಂಥ ಒಂದು ವ್ಲಾಗ್. ಬೆಳಿಗ್ಗೆ ನೋಡಿ 6:30. ಈಗ ತುಂಬ ಚಳಿ ಅಲ್ವಾ, ಅಂದರೆ ಸೋಮವಾರ ಅಷ್ಟೊಂದು ಎಕ್ಸ್ಟ್ರೀಮ್ ಇರಲಿಲ್ಲ, ಟ್ಯೂಸ್ಡೇಯಿಂದ ಎಲ್ಲ ಸ್ವಲ್ಪ ಎಕ್ಸ್ಟ್ರೀಮ್ ಚಳಿ ಇತ್ತು. ಬಟ್ ಮಂಡೇ ಪರವಾಗಿಲ್ಲ, ಸ್ವಲ್ಪ ಚಳಿ ಇತ್ತು. ಹಾಗೆ ನನಗೆ ಅಂತ ಸ್ವಲ್ಪ ಲೇಟ್ ಹೇಳುವ ಅಂತ ಹೇಳಿ ನಾನು ಒಂದು 6:30ಗೆ ಎದ್ದಿದ್ದೇನೆ. 6ಗೆ ನಾನು ಅಲಾರ್ಮನ್ನು ಇಡ್ತೇನೆ, ಎದ್ದೊಳ್ಳಿಕ್ಕೆ ಮಾತ್ರ ಸ್ವಲ್ಪ ಲೇಟ್ ಆಗ್ತದೆ. ಸೊ ನಾನು ಎದ್ದೊಳುವಾಗ ಅವನು ಕೂಡ ನನ್ನ ಜೊತೆನೇ ಎದ್ದಿದ್ದಾನೆ. ಅವನು ಬೇಗನೆ ಎದ್ದೊಳ್ತಾನೆ, ಅಂದರೆ ಒಂದು 5:30ಇಂದ ಸ್ವಲ್ಪ ಮಲಗೋದು, ಸ್ವಲ್ಪ ಹಾಲು ಕುಡಿಯೋದು, ಹೀಗೆ ಮಾಡ್ತಾ ಇರ್ತಾನೆ. ಸೊ ಹಾಗೆ ಅವನು ಹೇಗಿದ್ದರೂ ಎದ್ದಿದ್ದಾನೆ. ಇನ್ನು ನನಗೆ ಅಲ್ಲಿ ಮಲ್ಕೊಂಡ್ರೆ ನಾನು ಸಹ ಮಲಗಿಬಿಡ್ತೇನೆ ಅಂತ ಹೇಳಿ ಅವನನ್ನು TV ಹಾಕಿ ಹೊರಗಡೆ ಕೂತ್ಕೊಳಿಸಿದ್ದೇನೆ. ಈಗ ನೋಡಲಿಕ್ಕೆ ಹೇಗೆ ಪಾಪದ ಮಗು ರೀತಿಯಲ್ಲಿ ಕೂತು TV ನೋಡ್ತಾ ಇದ್ದಾನಲ್ಲ, ಒಂದು ಸ್ವಲ್ಪ ಹೊತ್ತಲ್ಲಿ ಅವನೀಗ ಪುನಃ ಕಿಚನಿಗೆ ಬಂದು ಇಲ್ಲಿ ಎಲ್ಲ ಮೇಲೆ ಕೆಳಗೆ ಮಾಡ್ತಾನೆ. ಎಲ್ಲ ಕಬರ್ಡ್ಸನ್ನು ಓಪನ್ ಮಾಡೋದು, ಎಲ್ಲದನ್ನು ಎಳೆದು ಹಾಕೋದು, ಕೈಗೆ ಏನು ಸಿಕ್ಕಿದ್ರೆ ಸಹ ಎಳೆದು ಕೆಳಗೆ ಹಾಕ್ತಾನೆ. ಹಾಗೆ ಸ್ವಲ್ಪ ಹೊತ್ತಾದರೂ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಫಸ್ಟ್ ಇದು ಚಾನಲ್ ಬರ್ತಿದೆ ಅಲ್ವಾ, ಇನ್ಫೋ ಚಾನಲ್, ಅದನ್ನೇ ಇಟ್ಟಿದ್ದೇನೆ. ಅದರಲ್ಲಿ ಅದರ ಬೇರೆ ಬೇರೆ ಚೇಂಜ್ ಆಗಿ ಸೌಂಡ್ಸ್ ಎಲ್ಲ ಬರ್ತಾ ಇರ್ತದೆ ಅಂತ ಹೇಳಿ ಅದನ್ನೇ ಇಟ್ಟಿದ್ದೇನೆ. ಇಲ್ಲಿ ಮಾರ್ನಿಂಗ್ ಟೀಯ ಪ್ರಿಪ್ರೇಷನ್ ಆಗ್ತಾ ಇದೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದೀರಾ ಆದರೆ ವೆಲ್ಕಮ್ ಟು ಮೈ ಚಾನಲ್. ನನ್ನ ವಿಡಿಯೋ ಇಷ್ಟ ಆಗ್ತದೆ ಆದರೆ ನನ್ನ ಈ ಒಂದು ಹಾರ್ಡ್ ವರ್ಕ್ ನಿಮಗೆ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇಷ್ಟವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿದಾಗ ಮಾತ್ರ ನನಗೆ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಾಗುವಂಥದ್ದು, ಎಷ್ಟು ಜನರಿಗೆ ರೀಚ್ ಆಗ್ತಾ ಇದೆ, ಎಷ್ಟು ಜನರು ಕನೆಕ್ಟ್ ಆಗ್ತಾ ಇದ್ದೀರಾ ಎಲ್ಲದೂ ಕೂಡ. ಮತ್ತು ಕಾಮೆಂಟ್ ಮಾಡೋದನ್ನಂತೂ ಮರೀಲೇಬೇಡಿ. ನನಗೆ ಗೊತ್ತಿಲ್ಲ ಈ ವಿಡಿಯೋಗೆ ಯೂಟ್ಯೂಬ್ನವರು ಕಾಮೆಂಟ್ಸನ್ನು ಆನ್ ಇಡ್ತಾರಾ ಇಲ್ವಾ ಅಂತ ಹೇಳಿ, ಬಟ್ ಆನ್ ಇಟ್ಟರೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲಿಂದ ನೋಡ್ತಾ ಇದ್ದೀರಾ, ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ, ನೀವು ಹೌಸ್ ವೈಫಾ, ನಿಮ್ಮ ಬಗ್ಗೆ ಚಿಕ್ಕ ಒಂದು ಇಂಟ್ರಡಕ್ಷನ್ ಕೊಡಿ ಆಯಿತಾ. ನಿಮ್ಮ ಊರು ಯಾವುದು ಅದನ್ನೆಲ್ಲ ಹೇಳಿ. ರಿಪ್ಲೈ ಮಾಡಲಿಕ್ಕೆ ಆಗ್ತದೆ ಇಲ್ಲ ಗೊತ್ತಿಲ್ಲ, ಮೊನ್ನೆ ವಿಡಿಯೋಗೆ ನಾನು ಇನ್ನೂ ಕೂಡ ಕಾಮೆಂಟ್ಸಿಗೆ ರಿಪ್ಲೈ ಮಾಡಲಿಲ್ಲ, ಬಟ್ ಸ್ಟಿಲ್ ಎಲ್ಲರ ಕಮೆಂಟನ್ನು ನಾನು ಓದ್ತೇನೆ ಹಾಗೂ ಲೈಕ್ ಅಂತೂ ಮಾಡೇ ಮಾಡ್ತೇನೆ. ಎಲ್ಲರ ಕಮೆಂಟ್ ಓದುವಾಗಲೇ ನಾನು ಲೈಕನ್ನು ಕೂಡ ಮಾಡ್ತೇನೆ, ಲೈಕ್ ಆದರೂ ಮಾಡೇ ಮಾಡ್ತೇನೆ ಆಯಿತಾ. ನಿಮಗೆ ಗೊತ್ತಲ್ವ ನನ್ನ ಶೆಡ್ಯೂಲ್ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿ. ನೋಡಿ ಸ್ವಲ್ಪ ಹೊತ್ತಲ್ಲಿಯೇ ಬಂದಾಗಿದೆ ಇಲ್ಲಿ ಕಿಚನಿಗೆ ಬಂದು ಹಗ್ ಮಾಡೋದು. ಈ ಒಂದು ಮಾರ್ನಿಂಗ್ ಹಗ್ಸ್ ಉಂಟಲ್ಲ, ಇದೇ ನಮಗೆ ಮೋಟಿವೇಶನ್ ಕೊಡುವಂಥದ್ದು. ಥ್ರೂ ಔಟ್ ದ ಡೇ ಫುಲ್ ಎನರ್ಜೆಟಿಕ್ ಆಗಿರಲಿಕ್ಕೆ, ಫುಲ್ಲು ಒಂದು ಎಂಥೂಸಿಯಾಸಮ್ ಏನಿದೆ ಅದು ಸಿಗುವಂಥದ್ದೇ ಈ ಮಕ್ಕಳ ಈ ಒಂದು ಹಗ್ಸ್. ಮತ್ತು ಬಂದು ಏನು ಹೇಳ್ತಾರೆ, ಏನೋ ಒಂದು ಪ್ರೀತಿಯಿಂದ ಬಂದು ನಮ್ಮನ್ನು ಅಪ್ರೋಚ್ ಮಾಡ್ತಾರಲ್ವ, ಸೊ ಅದೇ ಖುಷಿ ಕೊಡುವಂಥದ್ದು. ಸೊ ಹಾಗೆ ಸ್ವಲ್ಪ ಮಾರ್ನಿಂಗ್ ಕಡಲ್ಸ್ ಎಲ್ಲ ಆದ ನಂತರ ಇನ್ನು ಬ್ರೇಕ್ಫಾಸ್ಟ್ನ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ಬ್ರೇಕ್ಫಾಸ್ಟಿಗೆ ಇವತ್ತು ಚಪಾತಿ ಮಾಡುವ ಅಂತ ಹೇಳಿ ನೆನ್ನೆ ನಾನು ಚಪಾತಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೆ. ಇಲ್ಲಿ ಸ್ವಲ್ಪ ಹೊತ್ತಾದ ನಂತರ ಹಸ್ಬೆಂಡ್ ಇಲ್ಲಿ ಬಂದಿದ್ದಾರೆ, ಅವ್ರ ಹತ್ರ ಕೊಟ್ಟಿದ್ದೇನೆ ಮಗುವನ್ನು. ಈಗ ಇಲ್ಲಿ ಕಿಚನಲ್ಲಿ ಇಟ್ಕೊಳ್ಳಿಕ್ಕೆ ಹೆದರಿಕೆನೇ ಆಗುವಂಥದ್ದು, ಯಾಕಂದರೆ ಲೋ ಫ್ಲೇಮಲ್ಲಿ ಇಟ್ಟದನ್ನು ಹೈ ಫ್ಲೇಮಿಗೆ ಇಡ್ತಾನೆ, ಹೈ ಫ್ಲೇಮಲ್ಲಿ ಇಟ್ಟದನ್ನು ಆಫೇ ಮಾಡಿಬಿಡ್ತಾನೆ. ಸೊ ಹಾಗೆ ಗ್ಯಾಸ್ವರೆಗೆ ಕೈ ಸಿಗ್ತದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಪಾತ್ರೆ ಸಿಗೋದಿಲ್ಲ ಮೇಲಿದು. ಇನ್ನು ಸ್ವಲ್ಪ ದಿನ ಹೋದರೆ ಸಿಗ್ಬೋದು, ಇನ್ನು ಸ್ವಲ್ಪ ಹೈಟ್ ಜಾಸ್ತಿ ಆದರೆ. ಈಗ ನೋಡಿ ಕಿಚನಿಗೆ ಬಂದಿದ್ದಾನೆ, ಅವನಿಗೊಂದು ಪಾತ್ರೆಯನ್ನು ಕೊಟ್ಟಿದ್ದೇನೆ ನಾನು. ಅವನಿಗೆ ಅಂದರೆ ಹೊಸತ್ತಾಗಬೇಕು, ಅವನು ಆಲ್ರೆಡಿ ಆಟ ಆಡಿದ್ದವನಿಗೆ ಅಷ್ಟು ಇಷ್ಟ ಆಗೋದಿಲ್ಲ, ಹೊಸತ್ತೇನಾದರೂ ಕೊಡಲಿ ಅಂತ ಹೇಳಿ ಕಾಯ್ತಾ ಇರುವಂಥದ್ದು. ಬೆಳಗ್ಗಿನ ಕೆಲಸದಲ್ಲಿ ನಾನು ಎಷ್ಟು ಜಗ್ಲಿಂಗ್ ಮಾಡ್ತೇನೆ ಅಷ್ಟು ನಾನು ಥ್ರೂ ಔಟ್ ದ ಡೇ ಮಾಡೋದಿಲ್ಲ, ಯಾಕೆಂದರೆ ಇಬ್ಬರು ಮಕ್ಕಳೇನಾದರೂ ಕಿಚನಿಗೆ ಬಂದರೆ ಮತ್ತೆ ಆಚೆ ಈಚೆ ಅಂತ ಹೇಳಿ ಯಾರನ್ನು ನೋಡೋದು ಏನು ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ. ಕೆಲವೊಮ್ಮೆ ನನ್ನ ಬ್ರೈನ್ ಫುಲ್ ವರ್ಕಿಂಗ್ ಸ್ಟಾಪ್ ಆಗಿ ಹೋಗ್ತದೆ. ಒಂದು ಸೆಕೆಂಡ್ ತಗೊಂಡು ನಾನು ಥಿಂಕ್ ಮಾಡ್ತೇನೆ ಈಗ ಏನು ಮಾಡಬೇಕು ನಾನು ಅಂತ ಹೇಳಿ. ಸೊ ಅಷ್ಟೊಂದು ಕನ್ಫ್ಯೂಸ್ಡ್ ಆಗಿಬಿಡ್ತೇನೆ ನಾನು. ಬೆಳಿಗ್ಗೆ ಟೈಮ್ನಲ್ಲಿ ನಾನಿಲ್ಲಿ ಶಾರ್ಕ್ ಟ್ಯಾಂಕನ್ನು ನೋಡ್ತಾ ಇದ್ದೇನೆ. ಶಾರ್ಕ್ ಟ್ಯಾಂಕ್ ಅಥವಾ ಬೇರೆ ಏನಾದರೂ ಮೋಟಿವೇಶ್ನಲ್ ಸ್ಟೋರೀಸ್ ಅಂಥದ್ದೇನಾದರೂ ಇಟ್ಕೊಳ್ತೇನೆ ನಾನು ಮೊಬೈಲಲ್ಲಿ ಸೈಡ್, ಅಥವಾ ಕ್ರೈಮ್ ಸ್ಟೋರೀಸ್. ನನಗೆ ಈ ಕ್ರೈಮ್ ಸ್ಟೋರೀಸ್ ಎಲ್ಲ ಇರ್ತದೆ ಅಲ್ವಾ, ಸೊ ಅದು ತುಂಬ ಇಷ್ಟ. ಥ್ರಿಲ್ಲರ್ ಸ್ಟೋರೀಸ್, ಕ್ರೈಮ್ ಸ್ಟೋರೀಸ್ ಅಂಥದ್ದನ್ನೆಲ್ಲ ಅಷ್ಟು ಮಾಡುವಾಗ ನೋಡಿ ಇಲ್ಲಿ ಒಂದು ಪೀಸ್ ಕ್ಯಾರೆಟನ್ನು ಚಿಕ್ಕ ಮಗು ಬಾಯಿಗೆ ಹಾಕ್ಕೊಂಡಿದ್ದಾನೆ. ಅದು ಚಿಕ್ಕದು, ಬಟ್ ಸ್ಟಿಲ್ ಅದು ಎಂತಂದರೆ ಅದರ ಸಿಪ್ಪೆ ಇರ್ತದಲ್ಲ, ಅದು ಅಂಟಿಕೊಳ್ತದೆ ಅಲ್ವಾ ಬಾಯಿ ಒಳಗೆ, ಹಾಗೆ ಅದನ್ನು ತೆಗೆದಿದ್ದೇನೆ. ಮಕ್ಕಳನ್ನು ಎಷ್ಟು ನೋಡಿದರೂ ಸಹ ಸಾಕಾಗೋದಿಲ್ಲ, 4 ಕಣ್ಣಿದ್ರೂ ಸಾಕಾಗೋದಿಲ್ಲ, 6 ಕಣ್ಣಿದ್ರೂ ಸಾಕಾಗೋದಿಲ್ಲ. ಅವರು ಕೆಲಸ ಮಾಡೋದನ್ನು ಅವ್ರು ಮಾಡ್ತಾನೆ ಇರ್ತಾರೆ, ನಾವು ಅದನ್ನು ಕರೆಕ್ಟ್ ಮಾಡ್ತಾನೆ ಇರಬೇಕು. ಕೆಲವೊಮ್ಮೆ ನಾನು ಯೋಚನೆ ಮಾಡುವಂಥದ್ದು, ಈ ವರ್ಕಿಂಗ್ ಮದರ್ಸ್ ಎಲ್ಲ ಚಿಕ್ಕ ಮಕ್ಕಳನ್ನು ಅಜ್ಜಿಯಂದ್ರೊಟ್ಟಿಗೆ ಅಥವಾ ತಾಯಿಯಂದ್ರೊಟ್ಟಿಗೆಲ್ಲ ಬಿಟ್ಟು ಹೋಗ್ತಾರಲ್ವ, ಅವರಿಗೆ ಎಷ್ಟು ಕಷ್ಟ ಆಗ್ಬೋದಲ್ವ. ಅಂದರೆ ನಾವಾದರೆ ನಮಗೆ ಸ್ವಲ್ಪ ಹೆಂಗಿರ್ತೇವೆ, ಸ್ವಲ್ಪ ಎನರ್ಜಿ ಇರ್ತದೆ, ಬಟ್
ಅವರಿಗಂತೂ ತುಂಬ ಕಷ್ಟ ಆಗ್ಬೋದು. ಯಾಕೆಂದರೆ ಈಗಿನ ಜನ್ರೇಷನ್ನ ಮಕ್ಕಳನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ, ತುಂಬ ಅಂದರೆ ತುಂಬ ಕಷ್ಟ. ಒಂದೇನಾದರೂ ಕೆಲಸ ಮಾಡಿ ಆಗೋಗೋ ಇನ್ನೊಂದಕ್ಕೆ ಅವರು ಹೋಗಿ ಕೈ ಹಾಕಿ ಆಗಿರ್ತದೆ. ಸೊ ಹಾಗೆ ತುಂಬ ಕಷ್ಟ. ಎಲ್ರಿಗೂ ಕೂಡ ಆ ರೀತಿ ಯಾರೆಲ್ಲ ನೋಡ್ಕೊಳ್ತಾ ಇದ್ದಾರೆ ಅವರಿಗೆಲ್ಲ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಇಲ್ಲಿ ಚಪಾತಿ ಮಾಡುವಾಗ ಇವತ್ತು ಸ್ವಲ್ಪ ಲೇಟ್ ಆಯಿತು. ಯಾವತ್ತು ನಾನು ಶೂಟ್ ಮಾಡ್ತೇನೆ ಅಲ್ವಾ, ಆಗ ಸ್ವಲ್ಪ ಲೇಟ್ ಆಗ್ತದೆ, ನಾನು ಎಲ್ಲದರಲ್ಲಿ ಸ್ವಲ್ಪ ಹಿಂದೆ ಉಳಿತೇನೆ. ಹಾಗೆ ನಾನು ಚಪಾತಿ ಮಾಡ್ತಿರುವಾಗ ಹಸ್ಬೆಂಡನ್ನು ಕರೆದು ಕಾವಲಿಯನ್ನು ಬಿಸಿ ಆಗಲಿಕ್ಕೆ ಇಡಲಿಕ್ಕೆ ಹೇಳಿದ್ದೆ. ಬಿಸಿ ಆಗಲಿಕ್ಕೆ ಇಡಿ ಮತ್ತು ಚಪಾತಿಯನ್ನು ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳಿ. ಸೊ ಅವರು 1-2 ಚಪಾತಿ ಮಾಡುವಾಗ ನಂದು ಫುಲ್ ಚಪಾತೀಸ್ ಎಲ್ಲ ಆಗಿದೆ. ಇನ್ನು ನೋಡಿ ಇಲ್ಲಿ ಮಕ್ಕಳ ಕೆಲಸ ಒಂದಲ್ಲ ಒಂದನ್ನು ಎಳಿತಾನೆ ಇರ್ತಾರೆ. ಇಲ್ಲಿ ನಾನಂತೂ ಫುಲ್ ಫಾಸ್ಟಾಗಿ ವರ್ಕ್ ಮಾಡಬೇಕು. ಈ ವಿಡಿಯೋದಲ್ಲಿ ನೀವೇನು ನನ್ನ ಸ್ಟ್ರಗಲ್ ನೋಡ್ತಾ ಇದ್ದೀರಾ ಇದನ್ನು ತೆಗೆದಿಡುವಂಥದ್ದು, ಚಪಾತಿಯನ್ನು ಬೇಯಿಸ್ತಾ ಇರುವಂಥದ್ದು ಎಲ್ಲದು ಇದು ನಾನು ಒಬ್ಬಳೇ ಮಾಡುವಂಥ ಕೆಲಸ ಅಲ್ಲ. ಎಲ್ಲ ಮದರ್ಸ್, ವರ್ಕಿಂಗ್ ಮದರ್ಸ್ ಆಗಿರ್ಬೋದು, ಹೌಸ್ ವೈಫ್ಸ್ ಆಗಿರ್ಬೋದು, ಎಲ್ಲರೂ ಈ ಒಂದು ಫೇಸಿಂದ ಒಂದಲ್ಲ ಒಂದು ಟೈಮ್ನಲ್ಲಿ ಗೋತ್ರು ಆಗಿರ್ತಾರೆ. ಸೊ ಅವ್ರು ಮಾಡ್ತಾ ಇರೋದನ್ನೇ ನಾನೀಗ ನನ್ನ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೇನೆ. ಎಷ್ಟು ಜನ ಇದಕ್ಕೆ ರಿಲೇಟ್ ಮಾಡ್ತೀರಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕೆಂತ ಹೇಳಿದರೆ ಎಷ್ಟು ಜನ ರಿಲೇಟ್ ಮಾಡ್ತೀರಾ ಅಂತ ಹೇಳಿ ಗೊತ್ತಾಗ್ತದೆ ಅಲ್ವಾ. ಸೊ ಮಕ್ಕಳೆಲ್ಲರೂ ಕೂಡ ಹೀಗೇ ನೋಡಿ. ಅಲ್ಲಿ ದೊಡ್ಡವನು ಅವನಿಗೆ ತಗೊಂಡು ಹೋಗ್ಲಿಕ್ಕೆ ಅಂತ ಇಟ್ಟ ಸ್ನ್ಯಾಕ್ಸಲ್ಲಿ ಅಲ್ಲಿಂದನೇ ಈಗನೇ ತಿಂತಾ ಇದ್ದಾನೆ, ಬೆಳಿಗ್ಗೆ ಖಾಲಿ ಹೊಟ್ಟಿಗೆ. ಮತ್ತು ಇಲ್ಲಿ ಚಿಕ್ಕದು ಸಿಕ್ಕಿದ್ದನ್ನೆಲ್ಲ ಬಾಯಿಗೆ ಹಾಕ್ತಾ ಇದ್ದಾನೆ. ಸೈಡಲ್ಲಿ ಚಪಾತಿ ರೆಡಿ ಆಗ್ತಾ ಉಂಟು. ಸೊ ನಮ್ಮ ಬ್ರೈನ್ ಉಂಟಲ್ವಾ, ಮಾಮ್ಸ್ ಬ್ರೈನ್ ಕೆಲವೊಮ್ಮೆ ವರ್ಕ್ ಆಗೋದಿಲ್ಲ. ಅದಕ್ಕೇ ನೋಡಿ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರ್ತೇವೆ. ಅದು ಸಾಗಬೇಕು, ಇದು ಸಾಗಬೇಕು, ಆಚೆ ಬಿಸಿ ತಾಗದಿರುವ ಹಾಗೆ ನೋಡ್ಕೊಳ್ಬೇಕು ಎಲ್ಲ ಅನ್ನುವಾಗ ಉಂಟಲ್ಲ, ನಮಗೆ ಬೆಳಿಗ್ಗೆನೇ ನಮ್ಮ ಎಕ್ಸಾಷನ್ ಆಗಿ ಹೋಗ್ತದೆ, ಫುಲ್ ಎಕ್ಸಾಸ್ಟ್ ಆಗಿಬಿಡ್ತೇವೆ. ಮತ್ತು ಸ್ವಲ್ಪ ಹೊತ್ತಿನ ನಂತರ ಏನು ಮಾಡಲಿಕ್ಕೆ ಸಹ ಎನರ್ಜಿನೇ ಇರೋದಿಲ್ಲ, ಮನಸ್ಸು ಇರೋದಿಲ್ಲ, ಹಾಗೆ ಆಗಿ ಹೋಗ್ತದೆ. ಬಟ್ ಏನು ಮಾಡೋದು ಮಾಡಲೇಬೇಕಲ್ವ. ಮೊದಲೆಲ್ಲ ನನಗೆ ಅಂದರೆ ನನ್ನ ಚಿಕ್ಕ ಏಜಲ್ಲೆಲ್ಲ ನನಗೆ ಮಕ್ಕಳಂದ್ರೆ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ. ಯಾಕೆಂದರೆ ಎಲ್ಲ ಮಕ್ಕಳು ಒಂದೇ ರೀತಿಯಲ್ಲಿ ಆಗೆಲ್ಲ ಅಂದರೆ ನಾವು ಅಂಗನವಾಡಿಗೆಲ್ಲ ಹೋಗುವಾಗ ಮಕ್ಕಳೆಲ್ಲ ಮೂಗಿಂದ ಎಲ್ಲ ಇಳಿತಾ ಇರ್ತದೆ. ಅಂದರೆ ಆಗದ ಮಕ್ಕಳು ಆ ರೀತಿಯಲ್ಲಿದ್ದರು, ಈಗಿನ ಮಕ್ಕಳು ಆ ರೀತಿಯಲ್ಲಿ ಅಲ್ಲ. ಮೊದಲೆಲ್ಲ ಕರ್ಚೀಫ್ ಅಂತ ತಗೊಳ್ಳಿಕ್ಕೆ ಸಹ ದುಡ್ಡಿರಲಿಲ್ಲ. ಚಡ್ಡಿಗೆ ಒಂದು ಕೈ ಕೊಟ್ಟು ದೊಡ್ಡ ಸೈಜಿದು ಶರ್ಟ್, ದೊಡ್ಡ ಸೈಜಿದು ಚಡ್ಡಿ ಹಾಕಿ, ಚಡ್ಡಿಯಲ್ಲಿ ಒಂದು ಕೈ ಯಾವಾಗಲೂ ಚಡ್ಡಿಯಲ್ಲೇ ಇರ್ತಾಯಿತ್ತು ಕೆಲವು ಮಕ್ಕಳಂತೂ. ಸ್ವಲ್ಪ ಪ್ರಿವಿಲೇಜ್ಡ್ ಮಕ್ಕಳು ಸ್ವಲ್ಪ ಒಳ್ಳೆ ಬಟ್ಟೆ ಹಾಕಿ ಬರ್ತಾಯಿದ್ರು. ಈ ಗೌರ್ಮೆಂಟ್ ಸ್ಕೂಲಲ್ಲಿ ಅಲ್ವಾ, ನಾನು ಸಹ ಚಿಕ್ಕ ಇರುವಾಗ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದಂಥದ್ದು. ಸೊ ಆಗ ಅಂಥ ಮಕ್ಕಳನ್ನು ಕೂಡ ನೋಡ್ತಾ ಇದ್ದೆ. ಮತ್ತು ಎಲ್ಲ ಮಕ್ಕಳಿಂತಂದರೆ ಮೂಗಿಂದೆಲ್ಲ ಇಳಿತಾ ಇರುವಂಥದ್ದು, ಊಟ ಮಾಡುವಾಗ ಸಹ ಇಳಿತಾ ಇರೋದು. ನನಗೆ ಅದನ್ನು ನೋಡುವಾಗ ಗಲೀಜಾಗ್ತಿತ್ತು. ಹಾಗೆ ನನಗೆ ನನ್ನ ಮನಸ್ಸಲ್ಲಿ ಯಾವ ರೀತಿ ಅಂದರೆ ಹೇಟ್ರೆಡ್ ಒಂಥರ, ಅಯ್ಯೋ ಈ ಚಿಕ್ಕ ಮಕ್ಕಳಂದ್ರೇ ಹೀಗೆ ಇರಬೇಕು ಅಂತ ಹೇಳಿ ಆ ರೀತಿಯ ಒಂದು ಮನಸ್ಥಿತಿ. ಅದಾದರೆ ನಾವು ಯಾವ ರೀತಿಯ ಒಂದು ಪರಿಸರದಲ್ಲಿ ಎಕ್ಸ್ಪೋಜರ್ ನಮ್ಮದು ಆಗ್ತದೆ ಆ ರೀತಿಯಲ್ಲಿ ಅಲ್ವಾ ಡಿಪೆಂಡ್ ಆಗುವಂಥದ್ದು ನಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ತಾರಲ್ಲ ಅದು. ಸೊ ಅದೇ ರೀತಿಯಲ್ಲಿತ್ತು. ಬಟ್ ಯಾವಾಗ ನನಗೆ ಒಂದು ಮಗು ಆಯಿತು, ಯಾವಾಗ ಈ ಎಲ್ಲ ಒಂದು ಸೈಕಲ್ಸ್ ಚೇಂಜ್ ಆಯಿತು, ಆಗಿಂದ ನನಗೆ ಅಂದರೆ ಮಕ್ಕಳಂದರೆ ತುಂಬ ಇಷ್ಟ. ಯಾರದೇ ಮಕ್ಕಳಾಗಲಿ, ಈಗ ಸ್ಪೆಷಲಿ ನನಗೆ ಇಲ್ಲಿ 2 ಮಕ್ಕಳಿದ್ರೂ ಕೂಡ ನನಗೆ ಹ್ಯಾಂಡ್ಫುಲ್ ಅಂತ ಹೇಳಿ ಕೆಲವೊಮ್ಮೆ ಅನ್ನಿಸ್ತದೆ. ಬಟ್ ಸ್ಟಿಲ್ ಇನ್ನೊಂದು ಮಗು ಆದರೂ ಕೂಡ ನಾನು ಖುಷಿಯಿಂದ ಆಕ್ಸೆಪ್ಟ್ ಮಾಡ್ತೇನೆ. ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ. ಹಾಗೂ ಮಕ್ಕಳಂದರೆ ನನಗೆ ಅಷ್ಟಿಷ್ಟ. ಮನೆಯಲ್ಲಿ ಮಕ್ಕಳು ತಿರುಗಾಡ್ತಾ ಇದ್ದರೆ ಏನೋ ಒಂಥರ ಖುಷಿ. ಮಕ್ಕಳು ಹೆಚ್ಚಿದ್ದಷ್ಟು ಒಂದು ಬ್ಲೆಸ್ಸಿಂಗ್ ಇದ್ದ ಹಾಗೆ ಅಂತ ಹೇಳಿ ನನಗೆ ಅನಿಸುವಂಥದ್ದು. ಸೊ ಹಾಗೆ ಕೆಲವೊಂದು ಮನೆಯಲ್ಲಿ 3-4 ಎಲ್ಲ ಮಕ್ಕಳಿರ್ತಾರೆ, ಅವ್ರ ಮನೆಯಲ್ಲಿ ಎಷ್ಟೊಂದು ಖುಷಿ ಇರ್ಬೋದಲ್ವ. ಅಫ್ಕೋರ್ಸ್ ಕ್ವಾಲಿಟಿ ಆಫ್ ಲೈಫಲ್ಲಿ ಕೂಡ ಸ್ವಲ್ಪ ಡಿಫ್ರೆನ್ಸ್ ಎಲ್ಲ ಬರ್ಬೋದು. ಬಟ್ ಸ್ಟಿಲ್ ಹುಟ್ಟಿಸಿದ ದೇವರುಂಟಲ್ವ, ಅವರನ್ನು ಸಾಕಲಿಕ್ಕೆ ಸಹ ಎನರ್ಜಿ ಮತ್ತು ಫಂಡನ್ನು ಕೊಡ್ತಾರೆ, ಅದು ಮಾತ್ರ ಸತ್ಯ. ನೆಕ್ಸ್ಟ್ ನೋಡಿಲ್ಲಿ ಸಿಯಾನ್, ನಾನು ಬ್ರೇಕ್ಫಾಸ್ಟ್ ತಿಂತಾ ಇದ್ದೆಲ್ಲ, ತಿಂದ ತಟ್ಟೆ ತಗೊಂಡು ಹೋಗ್ಲಿಕ್ಕೆ ಎಷ್ಟು ಕಷ್ಟ ನೋಡಿ ಮಕ್ಕಳಿಗೆ. ಇತ್ತೀಚೆಗೆ ಮೊದಲೆಲ್ಲ ತಗೊಂಡೋಗಿ ಅವನೇ ಇಡ್ತಾ ಇದ್ದ, ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಲಸ್ಯ ಶುರುವಾಗಿದೆ ಅವನಿಗೆ. ಅವನು ತಿಂದದನ್ನು ಇಲ್ಲೇ ಇಟ್ಕೊಂಡು ಕೂತ್ಕೊಳ್ಳುವಂಥದ್ದು. ಹಾಗೆ ನಾನಂತೂ ಅವನಿಗೆ ತೊಗೊಂಡೋಗಿ ಇಡು ಅಂತಲೇ ಹೇಳುವಂಥದ್ದು. ಯಾಕೆಂದರೆ ಈಗಿಂದ ನಾವು ಏನು ಕಲಿಸ್ತೇವೆ ಅದೇ ನೆಕ್ಸ್ಟ್ ಫ್ಯೂಚರಲ್ಲಿ ನಮ್ಮ ಮಕ್ಕಳನ್ನ ಎಫೆಕ್ಟ್ ಆಗುವಂಥದ್ದು. ಈಗ ನಾವು ವಾಶ್ ಮಾಡಲಿಕ್ಕೆ ಕಲಿಸೋದಿದ್ರು ತಗೊಂಡೋಗಿ ಇಡ್ಲಿಕ್ಕಾದರೂ ಕಲಿಸ್ಬೇಕು. ಯಾಕೆಂತ ಹೇಳಿದರೆ ನೆಕ್ಸ್ಟ್ ಈಗ ನಾವು ಯಾವ ರೀತಿ ಕಲಿಸ್ತೇವೆ ಅದೇ ನೆಕ್ಸ್ಟ್ ಯೂಸ್ ಆಗುವಂಥದ್ದು. ಪುನಃ ಅವರು ದೊಡ್ಡದಾದ ಮೇಲೆ ನಾವೇ ತಗೊಂಡೋಗಿ ಇಡುವಂಥದ್ದು ಅಂಥ ಪರಿಸ್ಥಿತಿ ಬಂದರೆ ಕಷ್ಟ ಕೂಡ ನಮಗೇನೆ. ಮತ್ತು ನೆಕ್ಸ್ಟ್ ಫ್ಯೂಚರಲ್ಲಿ ನೆಕ್ಸ್ಟ್ ಅವರಿಗೆ ಮದುವೆ ಆಗುವಾಗ ಅವರ ಹೆಂಡತಿ ಕೂಡ ಕಷ್ಟಪಡಬೇಕಾಗ್ತದೆ. ಆಗ ಅವರು ಹೇಳ್ತಾರೆ ನೀವೆಂಥ ಮಗನನ್ನು ಸಾಕಿದ್ದೀರ ಅಂತ ಹೇಳಿ ನನಗೆ ಗೊತ್ತು ಅಂತ ಹೇಳಿ. ಸೊ ಅದು ನಮಗೆ ಬೇಡ ಅಲ್ವಾ. ಹಾಗೆ ಈಗಿಂದನೇ ಆದಷ್ಟು ಹೆಣ್ಣು ಮಕ್ಕಳು ಗಂಡು ಮಕ್ಕಳಂತ ಏನಿಲ್ಲ, ಕಿಚನಲ್ಲಿ ಪಾತ್ರೆ ತೊಳೆಯುವಂಥದ್ದು ಯಾರು ಬೇಕಾದರೂ ಮಾಡ್ಬೋದು. ತಿನ್ನಲಿಕ್ಕೆ ಗೊತ್ತಿರೋರಿಗೆ ಯಾರಿಗೆ ಸಹ ಮಾಡ್ಬೋದು. ಸೊ ಹಾಗೆ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಮನೆಯಲ್ಲಿ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಲಿಕ್ಕೆ ಕಲಿಸಿ. ಅಂದರೆ ಚಿಕ್ಕ ಮಗುವಿಗೆಲ್ಲ
ಸ್ವಲ್ಪ ದೊಡ್ಡವರಿಗೆ ಚಿಕ್ಕ ಚಿಕ್ಕ ಕೆಲಸಗಳನ್ನು ಕಲಿಸಿ, ಅದರಲ್ಲಿ ಏನು ಸಹ ತಪ್ಪಿಲ್ಲ ಆಯಿತಾ. ಚಿಕ್ಕ ಮಗು ನೋಡಿಲ್ಲಿ ಒಂದು ಕಾಲು ಭಾಗದಷ್ಟು ಚಪಾತಿ ತಿಂದಿದ್ದಾನೆ. ಅವನೇ ತಿಂತಾನೆ ಚಪಾತಿ, ಅವನಿಗೆ ಇಷ್ಟ ಚಪಾತಿ ಅಂತ ಹೇಳಿದರೆ. ಮತ್ತು ನೋಡಿ ಇದೇ ಕೆಲಸ ಮಕ್ಕಳಿಗೆ 1 ವರ್ಷದ ನಂತರ ಯಾವುದೇ ತಂದೆ ತಾಯಿಗಳು ಕೂಡ ಮಕ್ಕಳು ತಿಂತಾರೆ, ಚೆಂದ ಮಾಡಿ ತಿಂತಾರೆ ಅಂತ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಳ್ಬೇಡಿ. 1 ವರ್ಷ ಕಳೆದ ನಂತರ ಮಕ್ಕಳು ತಿನ್ನೋದಿಲ್ಲ. 1 ರಿಂದ 2.5 ವರ್ಷದವರೆಗೆ ಕೂಡ ಇದೇ ಮತ್ತೆ ಹಣೆ ಬರ. ಈಗ ನೋಡಿ ನನ್ನ ಮಗು ಏನು ಮಾಡ್ತಾ ಇದ್ದಾನೆ ನೋಡಿ, ಚಪಾತಿ ಬೇಡ ಅಂತೆ ಅವನಿಗೆ ನೋಡಿ, ಹಾಲಿಗೋಸ್ಕರ ಬ್ರೆಸ್ಟ್ ಫೀಡಿಂಗನ್ನೇ ಪ್ರಿಫರ್ ಮಾಡುವಂಥದ್ದು. 3 ಹೊತ್ತು ನೀವು ಯಾವ ರೀತಿಯಲ್ಲಿ ಕೊಟ್ಟರೆ ಸಹ ಅವರು ಕುಡಿತಾರೆ. ಸೊ ಅವ್ರಿಗೆ ಏನು ಟೆನ್ಷನ್ ಇಲ್ಲ. ಅವರಿಗೆ ಏನಾದರೂ ಫುಡ್ ತಿನ್ನಬೇಕಂತ ಮನಸ್ಸಾದರೆ ನಾವು ತಿನ್ನುವಾಗ ಅವರು ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಆ ಫುಡ್ಡನ್ನು ಕೊಡಿ. ಎಷ್ಟು ತಿಂತಾರೆ ಅಷ್ಟು ತಿನ್ನಲಿ. ಫೋರ್ಸ್ ಫೀಡಿಂಗ್ ಕೂಡ ಮಾಡಬೇಡಿ. ಅವರಿಗೆ ಬೇಡದೇ ಇರುವಾಗ ಸಹ ಫೋರ್ಸ್ ಮಾಡಿ ತಿನ್ನಿಸಲಿಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದರೆ ಅವರು ತಿನ್ನೋದಿಲ್ಲ. ನೋಡಿ ಈಗ ನನ್ನ ಮಗು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾನೆ. ಆ ಏಜ್ ಏನಿದೆ 1 ವರ್ಷದಿಂದ 2 ವರ್ಷದವರೆಗಿರುವಂಥ ಏಜ್ ಗ್ಯಾಪ್ ಏನಿದೆ, ಅದರಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದರೆ 1 ವರ್ಷ ತನಕ ಅವರು ಕೂತ್ಕೊಂಡು ತಿಂತಾ ಇರ್ತಾರೆ. ತಿಂದು ಅವ್ರಿಗೆ ಏನಾಗ್ತದೆ ಅಂತ ಹೇಳಿದರೆ ಟೆಕ್ಸ್ಚರ್ಸ್ ಇದನ್ನೆಲ್ಲ ಆಲ್ರೆಡಿ ಈಗ 6 ಮಂತ್ಸ್ ಬ್ರೆಸ್ಟ್ ಫೀಡಿಂಗಲ್ಲಿ ಇರ್ತಾರೆ. 6 ಮಂತ್ಸ್ ಅದು ಫುಡ್ಡೆಲ್ಲ ತಿಂದು ಅವ್ರಿಗೆ ಏನಾಗ್ತದೆ ಅಂದರೆ ಬೋರ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಚೆ ಈಚೆ ಹೋಗಲಿಕ್ಕೆ, ಹೊರಗೆ ಹೋಗಲಿಕ್ಕೆ ಇಂಟ್ರೆಸ್ಟ್ ತೋರಿಸುವಂಥದ್ದು ಅಂಥದ್ದನ್ನೆಲ್ಲ ಮಾಡ್ತಾರಲ್ಲ. ಆಗ ಅವ್ರಿಗೆ ಏನಾಗ್ತದೆ ಅಂತ ಹೇಳಿದರೆ ಈ ಫುಡ್ಡೆಲ್ಲ ನಮಗೆ ಬೇಸಿಕ್ಕಾಗಿ ಇದೆಲ್ಲ ಎಂತ ಬೇಡ, ಜಸ್ಟ್ ಹಾಲು ಕುಡಿಯುವ ಮತ್ತು ಎಕ್ಸ್ಪ್ಲೋರ್ ಮಾಡುವ ಅಂತ ಹೇಳಿ. ಎಕ್ಸ್ಪ್ಲೋರ್ ಮಾಡುವಲ್ಲಿ ಜಾಸ್ತಿ ಅವರಿಗೆ ಇಂಟ್ರೆಸ್ಟ್. ಅದು ಇದು ತೆಕ್ಕೊಳ್ಳುವಂಥದ್ದು, ನೋಡುವಂಥದ್ದು, ಈಗ ಪಾತ್ರೆ ಮುಟ್ಟುವಂಥದ್ದು, ಪಾತ್ರೆ ಮಿಕ್ಸಿ ಅದರಲ್ಲೆಲ್ಲ ಇಂಟ್ರೆಸ್ಟ್ ತೋರಿಸುವಂಥದ್ದು. ಮನೆಯಲ್ಲಿ ನಾವು ದೊಡ್ಡವರು ಏನಾದರೂ ಒಂದು ವಸ್ತುವನ್ನು ಯೂಸ್ ಮಾಡ್ತಾ ಇದ್ದೀರಾದರೆ ಅದಕ್ಕೆ ಡಿಮ್ಯಾಂಡ್ ಮಾಡುವಂಥದ್ದು, ಅದು ಬೇಕು ಅಂತ ಹೇಳಿ ಕೇಳುವಂಥದ್ದು, ಆಚೆ ಈಚೆ ಹೋಗುವಂಥದ್ದು, ಹೊರಗೆ ನೋಡುವಂಥದ್ದು, TV ನೋಡುವಂಥದ್ದು, ಇದರಲ್ಲಿ ಜಾಸ್ತಿ ಅವರು ಇಂಟ್ರೆಸ್ಟನ್ನು ತೋರಿಸ್ತಾರೆ. ಮತ್ತು ಅವರಿಗೆ ಉಳಿದ ತಿನ್ನೋ ಫುಡ್ಡಿದೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ. ಓನ್ಲಿ ಬ್ರೆಸ್ಟ್ ಮಿಲ್ಕ್ ಅದಕ್ಕೆ ಪ್ರಿಫರ್ ಮಾಡುವಂಥದ್ದು. ಸೊ ಅವರ ಮನಸ್ಸನ್ನು ಅಂದರೆ ಅರ್ಥ ಮಾಡ್ಕೊಳ್ಬೇಕು ನಾವು. ಸೊ ಅವ್ರದ್ದು ಕೂಡ ಬೆಳೆಯೋ ಏಜ್ ಅಲ್ವಾ, ಆದಷ್ಟು ನಾವು ಅವರಿಗೆ ಫುಡ್ಡನ್ನು ಕೊಡಲಿಕ್ಕೆ ಟ್ರೈ ಮಾಡಬೇಕು. ಬಟ್ ತಿನ್ನದೇ ಇದ್ರೆ ಉಂಟಲ್ಲ, ಫೋರ್ಸ್ ಫೀಡಿಂಗ್ ಅಂತ ಯಾವತ್ತೂ ಮಾಡಲಿಕ್ಕೆ ಹೋಗಬಾರ್ದು. ಅದಕ್ಕೆ ನಾವು ಮೈಂಡ್ಸೆಟ್ಟನ್ನು ಸೆಟ್ ಮಾಡಿ ಇಟ್ಕೊಳ್ಬೇಕು. ಇನ್ನು ಅವ್ರು ತಿನ್ನೋದಿಲ್ಲ, ಏನು ತಿಂತಾರೆ ಅದನ್ನೇ ಸ್ವಲ್ಪ ನ್ಯೂಟ್ರಿಷಿಯಸ್ ಆಗಿ ಒಳ್ಳೆ ರೀತಿಯಲ್ಲಿ ಕೊಡಲಿಕ್ಕೆ ನೋಡುವ ಅಂತ ಹೇಳಿ. ಇಲ್ಲಿ ನಾನು ಸಿಯೋನನ್ನು ಡ್ರಾಪ್ ಮಾಡಿ ಬರುವಷ್ಟರಲ್ಲಿ ಅತ್ತೆ ಇವತ್ತು ಬಸಳೆ ಮತ್ತು ಈ ಕೆಸ ಉಂಟಲ್ಲ, ಕೆಸದ ಗೆಡ್ಡೆ ಅಂತ ಹೇಳ್ತಾರಲ್ಲ, ಸೊ ಅದನ್ನು ಹಾಕಿ ಮೊನ್ನೆಯಿಂದ ಸಹ ಹೀಗೆ ಹೇಳ್ತಾ ಇದ್ರು ಅವರು, ನನಗೆ ತಿನ್ನಬೇಕಂತ ಆಗ್ತಾ ಉಂಟು, ಸಾರು ಮಾಡಬೇಕು ಅಂತ ಹೇಳಿ. ಹಾಗೆ ನಿನ್ನೆ ಸಂಡೇ ಬರುವಾಗ ಬಸಳೆಯನ್ನು ತೆಕ್ಕೊಂಡು ಬಂದಿದ್ದರು. ಸೊ ಆ ಬಸಳೆಯನ್ನು ಹಾಕಿ ಅದರೊಟ್ಟಿಗೆ ಆ ಕಪ್ಪು ಕೆಸ ಇತ್ತಲ್ಲ, ನಾನು ಕಳೆದ ವ್ಲಾಗ್ಸಲ್ಲೆಲ್ಲ ಸಾರೆಲ್ಲ ಮಾಡಿದ್ದೆ. ಸೊ ಆ ಒಂದು ಕಪ್ಪು ಕೆಸದ ಗೆಡ್ಡೆ ಏನಿದೆ ಅದನ್ನು ತೆಗೆದು ಹಾಕಿ ಇವತ್ತು ಸಾರನ್ನು ಮಾಡ್ತಾ ಇದ್ದಾರೆ. ಸೊ ಬೆಳಿಗ್ಗೆನೇ ಖಾರವನ್ನು ಕೂಡ ಕಡ್ದಿಟ್ಟಿದ್ದಾರೆ ನೋಡ್ಬೋದು. ಬೆಳಿಗ್ಗೆ ಅಂದರೆ ಅಕ್ಕಿ ಹಾಕಲಿಕ್ಕೆ ಮುಂಚೆನೇ ಒಲೆಯಲ್ಲಿ ಮಾಡಿದರೆ ರುಚಿ ಜಾಸ್ತಿ ಅಲ್ಲ, ಹಾಗೆ ಒಲೆಯಲ್ಲಿ ಮಾಡ್ತಾ ಇದ್ದಾರೆ. ರೆಸಿಪಿ ಎಲ್ಲ ಏನು ಸಹ ಶೂಟ್ ಮಾಡಲಿಲ್ಲ ನಾನು. ಸಿಯೋನಿಗೆ ಯೂನಿಫಾರ್ಮ್ ಎಲ್ಲ ಹಾಕುವಾಗ ಅತ್ತೆ ಬ್ರೇಕ್ಫಾಸ್ಟ್ ಆದ ನಂತರ ಖಾರವನ್ನು ಬೇಗ ಬೇಗ ರೆಡಿ ಮಾಡ್ಕೊಂಡಿದ್ದಾರೆ. ಕೆಲವೊಮ್ಮೆ ಅಂದರೆ ಕರೆಂಟ್ ತೆಗೆದು ಬಿಡ್ತಾರೆ, ಹಾಗಾಗಿ ಬೆಳಿಗ್ಗೆನೇ ಮಸಾಲವನ್ನು ರೆಡಿ ಮಾಡಿದ್ದಾರೆ ಅವರು. ಕೆಲವರು ಕೇಳ್ತಾ ಇರ್ತೀರಾ ಮಕ್ಕಳಿಗೆ ಬ್ರೆಸ್ಟ್ ಫೀಡಿಂಗ್ ಎಲ್ಲಿವರೆಗೆ ಮಾಡಿಸಬೇಕು, ಹೇಗೆ ಬಿಡಿಸಬೇಕು ಅಂತ ಹೇಳಿ. ಅದರ ಒಂದು ಆನ್ಸರ್ ಅಂತ ಹೇಳಿದರೆ 1 ವರ್ಷದವರೆಗೆ ಮಕ್ಕಳಿಗೆ ಕಂಪಲ್ಸರಿ ಫೀಡಿಂಗನ್ನು ಕೊಡಲೇಬೇಕು. ಅಂದರೆ 6 ಮಂತ್ಸ್ವರೆಗೆ ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೀಡಿಂಗನ್ನೇ ಕೊಡಬೇಕು, ಬೇರೆ ಏನು ಕೊಡಬಾರ್ದು. 6 ಮಂತ್ಸ್ ನಂತರ ನೀವು ಬೇಕಾದರೆ ಸಾಲಿಡ್ ಫುಡ್ ಮತ್ತು ಬ್ರೆಸ್ಟ್ ಫೀಡಿಂಗ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿ ತಗೊಂಡು ಹೋಗ್ಬೋದು. 1 ವರ್ಷದ ನಂತರ 2 ವರ್ಷದವರೆಗೆ ಕೊಟ್ಟರೆ ತುಂಬಾ ಒಳ್ಳೆಯದು. ಬಟ್ ಕೆಲವರಿಗೆ ನಿಲ್ಲಿಸಬೇಕು ಅಂತ ಹೇಳಿ ಇರ್ತದೆ. ಬಟ್ ಅವರಿಗೆ ಏನು ಮಾಡಬೇಕಂತ ಹೇಳಿದರೆ ನೀವು ಫಾರ್ಮುಲಾ ಕೂಡ ಸ್ಟಾರ್ಟ್ ಮಾಡ್ಬೋದು, ಬಾಟಲ್ ಫೀಡಿಂಗ್. ಬಟ್ ಅದನ್ನು ಬಿಟ್ಟು ಅದೆರಡೂ ಬೇಡ ಅಂತ ಹೇಳಿರುವವರು ಒಂದೊಂದೇ ಫೀಡನ್ನು ಬಿಡಿಸ್ತಾ ಬರಬೇಕು. ದಿನದಲ್ಲಿ 4ರಿಂದ 5 ಫೀಡನ್ನು ಕೊಡ್ತಾ ಇದ್ದೀರಾದರೆ ಒಂದೊಂದೇ ಫೀಡನ್ನು ಕಡಿಮೆ ಮಾಡಿ ಬರಬೇಕು. ಸಡನ್ನಾಗಿ ನಿಲ್ಲಿಸಲಿಕ್ಕೆ ಹೋಗಬೇಡಿ, ಅದವರಿಗೆ ಒಂದು ಟ್ರಾಮಾ ರೀತಿಯಲ್ಲಿ ಆಗ್ತದೆ. ಅಂದರೆ ಸಡನ್ ಶಾಕ್ ಆದ ಹಾಗೆ ಆಗಿ ಮಕ್ಕಳಿಗೆ ಅಂತ ಹೇಳಿದರೆ, ಮಕ್ಕಳ ಒಂದು ಫೇವ್ರೇಟ್ ಅಂತ ಹೇಳಿದ್ರೇ ಬ್ರೆಸ್ಟ್ ಮಿಲ್ಕ್ ಆಯಿತಾ. ಸೊ ಅದಕ್ಕಿಂತ ಹೆಚ್ಚು ಇಷ್ಟಪಡುವಂಥ ವಸ್ತು ಬೇರೆ ಏನೂ ಇರೋದಿಲ್ಲ ಅವರು. ಹಾಗಾಗಿ ಅದನ್ನು ಒಂದು ಬಿಡಿಸೋದಂತ ಹೇಳಿದರೆ ಸ್ವಲ್ಪ ಕಷ್ಟದ ಕೆಲಸನೇ. ಸ್ವಲ್ಪ ಟೈಮ್ ತೆಕ್ಕೊಳ್ಳಿ, ಒಂದು 3 to 4 ಮಂತ್ಸ್ ಟೈಮ್ ತೆಕ್ಕೊಂಡು ಮೆಲ್ಲ ಬಿಡಿಸಿ. ಹಾಗಾದರೆ ಅಂದರೆ ಕಷ್ಟ ಇದೆ, ತುಂಬಾ ಈಸಿ ಇಲ್ಲ ಹೇಳುವಷ್ಟು. ಬಟ್ ಟ್ರೈ ಮಾಡಿ ನೋಡಿ, ಆ ರೀತಿಯಲ್ಲಿ ಒಂದೊಂದೇ ಫೀಡನ್ನು ಬಿಡಿಸಿ. ಸಡನ್ನಾಗಿ ಅಂತೂ ಬಿಡಿಸಲಿಕ್ಕೆ ಹೋಗಬೇಡಿ. ಇದು ನಮ್ಮ ಮನೆಯಲ್ಲೇ ಆದಂತಹ ಪಪ್ಪಾಯಿ. ಈ ಸಲ ಪಪ್ಪಾಯ ಸ್ವಲ್ಪ ಜಾಸ್ತಿನೇ ಸಿಕ್ಕಿದೆ ನಮಗೆ, 1-2-3 ಮರದಲ್ಲಿ. ಸೊ ಹಾಗೆ ಡೈಲಿ ಪಪ್ಪಾಯ ತಿನ್ನುವಂಥದ್ದು ಮಧ್ಯಾಹ್ನ ಅಥವಾ ಸಂಜೆ ಕಟ್ ಮಾಡಿ. ಹಾಗೆ ನೆನ್ನೆದು ಸ್ವಲ್ಪ ಸಾಫ್ಟ್ ಆಗಿತ್ತು, ಹಾಗೆ ಅದನ್ನು ಕಟ್ ಮಾಡಿ ನನಗೆ ತಗೊಂಡು ಬಂದಿದ್ದೇನೆ. ಡೈಲಿ ನಾವು ತಿಂತೇವೆ ಹೀಗೇ. ಅಂದರೆ
ಹಣ್ಣಾದ ಕೂಡಲೇ ತಿನ್ನಬೇಕು, ಇಲ್ಲಾಂದರೆ ಅದು ಸಾಫ್ಟ್ ಆಗ್ತದೆ ಮತ್ತು ಫ್ರಿಜ್ಜಲ್ಲೆಲ್ಲ ಇಟ್ಟು ತಿನ್ನಲಿಕ್ಕೆ ಒಳ್ಳೆಯದಾಗೋದಿಲ್ಲ. ಹಾಗೆ ಫ್ರೆಶ್ ಆಗಿ ಕಟ್ ಮಾಡಿ ತಿನ್ನುವಂಥದ್ದು. ಹಾಗೆ ಅತ್ತೆಗೆ ಸಹ ಕರೆದಿದ್ದೇನೆ ನಾನು ಪಪ್ಪಾಯ ತಿನ್ನು ಅಂತ ಹೇಳಿ. ಅವ್ರದ್ದು ಸಹ ಈಗ ಅಂದರೆ ಸಾರ ಆಯಿತು, ಅಡಿಗೆ ಅನ್ನಕ್ಕೆ ಅಕ್ಕಿಯನ್ನು ಹಾಕಿ ಆಗಿದೆ. ಇನ್ನು ಅವರಿಗೆ ಇವತ್ತು ಬಸಳೆ ಸೊಪ್ಪಿಗೆ ಉಂಟಲ್ಲ ಚಪ್ಪರ ಹಾಕಲಿಕ್ಕೆ ಉಂಟಂತೆ. ಚಪ್ಪರ ಅಂದರೆ ಆಲ್ರೆಡಿ ಈ ಪೋಲ್ಸನ್ನು ಇಟ್ಟಿದ್ದಾರೆ, ಅದರ ಮೇಲೆ ಇಡಲಿಕ್ಕೆ ಅಂತ ಹೇಳಿ ಅಡಿಕೆ ಮರದ್ದು ಅದೆಂತ ಹೇಳ್ತಾರೆ ಗೊತ್ತಿಲ್ಲ, ನಾನು ನೆಕ್ಸ್ಟ್ ತೋರಿಸ್ತೇನೆ. ಅದನ್ನು ಇಡ್ಲಿಕ್ಕೆ ಉಂಟು, ಹಾಗೆ ಅದನ್ನು ರೆಡಿ ಮಾಡಲಿಕ್ಕೆ ಉಂಟು ಹೇಳ್ತಾಯಿದ್ರು. ಸೊ ಅದನ್ನೇ ಮಾತಾಡ್ತಾಯಿದ್ರು. ಮುಂಚೆ ಎಲ್ಲ ಅವರು ತುಂಬ ತರಕಾರಿಯನ್ನು ಮನೆಯಲ್ಲೇ ಮಾಡ್ತಾಯಿದ್ರು ಅಂತೆ, ಮೊದಲೆಲ್ಲ ಅಂಗಡಿಗೆ ಸಹ ತಗೊಂಡೋಗಿ ಕೊಡ್ತಾಯಿದ್ರು. ಸೊ ಅದನ್ನೆಲ್ಲ ಸ್ಟೋರಿ ಎಲ್ಲ ಹೇಳ್ತಾಯಿದ್ರು. ಈ ರೀತಿಯಲ್ಲಿ ಪ್ರಾಯದವ್ರ ಮನೇಲಿದ್ದರೆ ಅವ್ರದ್ದು ಹಳೆ ಕಾಲದ ಎಕ್ಸ್ಪೀರಿಯನ್ಸಸ್ ಮತ್ತು ಕೆಲವೊಂದು ಸ್ಟೋರೀಸನ್ನೆಲ್ಲ ಶೇರ್ ಮಾಡ್ತಾನೆ ಇರ್ತಾರೆ. ಸೊ ಅವರು ಅದನ್ನೇ ಇವತ್ತು ಶೇರ್ ಮಾಡ್ತಾಯಿದ್ರು. ಸೊ ಪಪ್ಪಾಯ ಎಲ್ಲ ತಿಂದಾದ ನಂತರ ಇಲ್ಲಿ ನಾನು ನನ್ನ ಕೇಕ್ ರೂಮ್ ಇದು ವೇಸ್ಟ್ ಬಾಕ್ಸ್ ಫುಲ್ಲಾಗಿತ್ತು, ಈ ವೆಟ್ ವೇಸ್ಟ್ ಅದನ್ನು ಬಿಸಾಡಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೆ. ಇಲ್ಲಿ ಅತ್ತೆ ಮಾವ ಇಬ್ಬರು ಕೂಡ ಸೇರಿ ಈ ಹಳತ್ತು ಇದುಂಟಲ್ಲ ಅಡಿಕೆ ಮರ ಬಿದ್ದದ್ರದ್ದು ಅದರದ್ದು ಈ ರೀತಿಯಲ್ಲಿರುವಂಥ ಪೀಸಸನ್ನು ತೆಗಿತಾ ಇದ್ದಾರೆ ಮೆಷರ್ ಮಾಡಿ, ಅದಕ್ಕೆ ಅಡ್ಡ ಇಡಲಿಕ್ಕೆ ಅಂತ ಹೇಳಿ. ಇವರೆಲ್ಲ ಮೊದಲಿಂದ ಸಹ ಇಂಥದ್ದನ್ನೆಲ್ಲ ಕೆಲಸ ಮಾಡಿ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಹೀಗೆ ಅಂದರೆ ಅವರಿಗೆ ಒಂದು ಐಡಿಯಾ ಸಿಗ್ತದೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಹೇಳಿ. ತುಂಬ ವರ್ಷದ ಎಕ್ಸ್ಪೀರಿಯನ್ಸ್ ಉಂಟಲ್ವ. ನಮ್ಮ ಮಾವನಿಗೆ ಈಗ ಏಜ್ ಎಷ್ಟಾಯಿತು ಅಂತ ಹೇಳಿದರೆ 84 ಆ ರೀತಿಯಲ್ಲಿ ಆಗ್ತಾಯಿದೆ. ನಮ್ಮ ಅತ್ತೆಗೆ ಸಹ 78 ಆ ರೀತಿಯಲ್ಲಿದೆ. ಸೊ ಹಾಗೆ ಅವರೆಲ್ಲ ತುಂಬ ವರ್ಷ ಒಳ್ಳೆ ಕೆಲಸ ಮಾಡಿರೋದ್ರಿಂದ ಅವರಿಗೆ ಒಳ್ಳೆ ಎನರ್ಜಿ ಸಹ ಉಂಟು. ಹಾಗೂ ಈಗಲೂ ಕೂಡ ನೋಡಿ ಅವರಿಗೆ ಎಂಥೂಸಿಯಾಸಮ್ ಯಾವ ರೀತಿಯಲ್ಲಿದೆ, ಕೆಲಸ ಮಾಡಬೇಕು ಈ ರೀತಿಯಲ್ಲಿ ತರಕಾರಿ ಮಾಡಬೇಕು ಅಂತ ಹೇಳಿ. ಅಂದರೆ ಸ್ವಲ್ಪ ಟೈಮ್ ಹುಷಾರಿದ್ರೆ ಸ್ವಲ್ಪ ಟೈಮ್ ಹುಷಾರಿರೋದಿಲ್ಲ, ಆದರೂ ಸಹ ದೇವರ ದಯೆಯಿಂದ ಒಳ್ಳೆ ಆರೋಗ್ಯವನ್ನು ದೇವರು ಕೊಟ್ಟಿದ್ದಾರೆ ಅವರಿಗೆ. ಸೊ ಈ ರೀತಿಯಲ್ಲಿ ನೋಡಿ ಇತ್ತೀಚಿನ ಕಾಲದಲ್ಲಿ ಎಲ್ಲಿ ನೋಡಿದರೂ ಸಹ ಡಿವೋರ್ಸ್ ಅಂತ ಕೇಳ್ತಾ ಇರ್ತದೆ. ಮನುಷ್ಯನಿಗೆ ಎಷ್ಟು ಹೆಚ್ಚು ಸೌಲಭ್ಯಗಳು ಬರ್ತಾ ಉಂಟು ಅಷ್ಟು ಬೇಗನೆ ಈ ರಿಲೇಷನ್ಶಿಪ್ಪನ್ನು ಕೂಡ ಚೇಂಜ್ ಮಾಡುವಂತಹ ಒಂದು ಸೌಲಭ್ಯ ಕೂಡ ಸಿಕ್ಕಿದೆ. ಮೊದಲೆಲ್ಲ ನೋಡಿ 8-9 ಮಕ್ಕಳಿದ್ರು, 10-12 ಮಕ್ಕಳಿದ್ರು ಕೂಡ ಎಷ್ಟೇ ಕಷ್ಟ ಇದ್ದರೂ ಕೂಡ ಇಬ್ಬರು ಸಹ ಕೆಲಸ ಮಾಡಿ ಸಾಕ್ತಾಯಿದ್ರು. ಬಟ್ ಈಗ ಆ ರೀತಿಯಲ್ಲಿ ಆಗೋದಿಲ್ಲ. ಸ್ವಲ್ಪ ಏನಾದರೂ ಆಚೆ ಈಚೆ ಆಯಿತು ಅಂತ ಹೇಳಿದ ಕೂಡಲೇ ಡಿವೋರ್ಸ್ ಆಗುವಂಥದ್ದು ತುಂಬಾ ಹೆಚ್ಚಾಗಿದೆ. ಇದನ್ನೆಲ್ಲ ಯೋಚನೆ ಮಾಡುವಾಗ ಮೊದಲಿನ ಕಾಲಲ್ಲೇ ಸ್ವಲ್ಪ ಒಳ್ಳೆಯದಿತ್ತು ಅಂತ ಹೇಳಿ ಅನ್ನಿಸ್ತದೆ. ಮದುವೆ ಅಂದ್ರೇ ಈ ಒಂದು ಸ್ಯಾಕ್ರಿಫೈಸ್ ಮತ್ತು ಅಡ್ಜಸ್ಟ್ಮೆಂಟ್ಸ್ ಇದೇ ಇರುವಂಥದ್ದಲ್ವ. ಹಾಗೆ ಸ್ವಲ್ಪ ಎಲ್ಲ ಈ ಸೊಪ್ಪಿನ ಬೀಜವನ್ನು ಹಾಕಿದ್ದಾರೆ, ಮತ್ತು ಕೆಲವೊಂದು ತರಕಾರಿ ಬೀಜ ಮತ್ತು ಒಂದು 2-3 ಬಳ್ಳಿಯಷ್ಟು ಬಸಳೆಯನ್ನು ಕೂಡ ಹಾಕಿದ್ದಾರೆ ಈ ಸಲ. ಇಲ್ಲಿ ಗಿಡಗಳೆಲ್ಲ ನೋಡಿ ಒಣಗಿ ಹೋಗ್ತಾ ಇದೆ, ನೀರನ್ನು ಹಾಕಲಿಲ್ಲ ನಾನು, ತುಂಬ ಟೈಮ್ ಆಯಿತು. ಅಂದರೆ ನನಗೆ ಟೈಮೇ ಸಾಕಾಗ್ತಾಯಿಲ್ಲ, ಕೇಕ್ ಆರ್ಡರ್ಸ್ ಇರೋದ್ರಿಂದ ಇದಕ್ಕೆಲ್ಲ ಅಷ್ಟೊಂದು ಕೇರ್ ಮಾಡಲಿಕ್ಕೆ ಆಗೋದಿಲ್ಲ. ಮೊನ್ನೆಲ್ಲ ಮಳೆ ಇತ್ತಲ್ಲ, ಹಾಗೆ ನಾನು ಸ್ವಲ್ಪ ಚಟ್ಟಿಯನ್ನು ಮುಂದೆ ಇಟ್ಟಿದ್ದೆ ನೀರು ಬೀಳಲಿ ಅಂತ ಹೇಳಿ. ಇದಕ್ಕೆಲ್ಲ ನೀರು ಜಾಸ್ತಿ ಬೇಕಂತ ಇಲ್ಲ ಸ್ನೇಕ್ ಪ್ಲ್ಯಾಂಟ್, ಇದನ್ನೆಲ್ಲ ರೀಪಾಟಿಂಗ್ ಮಾಡಲಿಕ್ಕೆ ಉಂಟು. ಹೊಸ ಮನೆಗೆ ಹೋಗುವಾಗ ಒಳ್ಳೆ ಪಾಟ್ಸಲ್ಲಿ ಇದನ್ನೆಲ್ಲ ರೀಪ್ಲಾಂಟಿಂಗ್ ಮಾಡ್ತೇನೆ ಅಂತ ಹೇಳಿ. ಎಷ್ಟು ಚಿಕ್ಕದಿತ್ತು ಇದು, ಈಗ ನೋಡಿ ದೊಡ್ಡದಾಗಿದೆ. ಇದು ಆ್ಯಕ್ಚುಲಿ ನಮ್ಮ ತೆಂಗಿನ ಮರದಲ್ಲಿ ಇದ್ದಂಥದ್ದು, ಅದನ್ನು ತೆಗೆದು ನಾನು ಈ ರೀತಿಯಲ್ಲಿ ಅದಕ್ಕೊಂದು ಪೋಲನ್ನು ಕೊಟ್ಟು ರೆಡಿ ಮಾಡಿದ್ದು. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಈ ರೀತಿ ಚೆನ್ನಾಗಿ ಬರ್ತಾಯಿದೆ ಅಂದರೆ ಅವು ಕೂಡ ಹ್ಯಾಪಿಯಾಗಿದೆ ಅಂತ ಹೇಳಿ ಅರ್ಥ. ಸೊ ಪೀಸ್ ಲಿಲ್ಲಿ ನೋಡಿ ದೊಡ್ಡದಾಗಿದೆ. ಇದಕ್ಕೆ ಸ್ವಲ್ಪ ಎಲ್ಲ ಹುಳದ ಕಾಟ ಉಂಟು, ಆದರೆ ಸಹ ಚಿಕ್ಕ ಒಂದು ಕುಡಿ ಇದ್ದಂಥದ್ದು. ಸೊ ಅದರಿಂದ ಒಂದೇ ಎಲೆಯನ್ನು ಅಂದರೆ ತರುವಾಗ ಸ್ವಲ್ಪ ದೊಡ್ಡದಿತ್ತು, ಮತ್ತು ಉಳಿದದ್ದು ಒಂದೇ ಎಲೆ ಎಲ್ಲ ಸತ್ತೋಗಿತ್ತು. ಅದಾದ ನಂತರ ಆದಂಥದ್ದು ಇಷ್ಟು ಒಂದು 3 ವರ್ಷ ಆಯ್ತು ಇದಕ್ಕೆ. 4 ವರ್ಷ ಅಲ್ಲ 3 ವರ್ಷ ಆಯಿತು. 3 ವರ್ಷದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಗೊಬ್ಬರ ಅಂತೂ ನಾನು ಇಷ್ಟರವರೆಗೆ ಹಾಕಲೇ ಇಲ್ಲ, ಅದಕ್ಕೆ ಇದ್ದ ಮಣ್ಣಲ್ಲಿಯೇ ಉಂಟದು. ಅಂದರೆ ಘಟ್ಟದ ಮಣ್ಣು, ನಮ್ಮ ಮನೆಯಿಂದ ತಂದಂಥ ಮಣ್ಣದು. ಇಲ್ಲಿ ಅನ್ನಕ್ಕೆ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೆ ಅಲ್ಲ ಒಳ್ಳೆ ಅಕ್ಕಿ ಇದ್ದರೆ ಹೇಳಿ ಅಂತ ಹೇಳಿ. KPM ರೈಸ್ ಒಳ್ಳೆದುಂಟು ಅಂತ ತುಂಬ ಜನ ಹೇಳಿದರು. ಹಾಗೆ KPMನ್ನೇ ತರುವಂಥದ್ದು ನಾವೀಗ. ಸ್ವಲ್ಪ ಪರವಾಗಿಲ್ಲ ಆಯಿತಾ, ಸ್ವಲ್ಪ ಬೇಗನೆ ಬೇಯ್ತದೆ ಮತ್ತು ಅಷ್ಟೊಂದು ಗಟ್ಟಿಯಾಗೋದಿಲ್ಲ. ಇವಾಗ ದೊಡ್ಡ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದರೆ, ನನಗೆ ನನ್ನ ಅವನ್ ಹಾಳಾಗಿದೆ. ಅವನ್ನ ಮೇಲಿದು ಕೆಳಗಿದು ಎರಡೂ ಕೂಡ ಕಾಯಿಲ್ ಹೀಟ್ ಆಗ್ತಾ ಇಲ್ಲ. ಕಸ್ಟಮರ್ ಕೇರ್ ಸರ್ವಿಸಿಗೆ ಕಾಲ್ ಮಾಡಿದ್ದೆ. ಇದು ಹೊರದೇಶದ ಕಂಪನಿ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ತಾ ಉಂಟು. ಬಜಾಜ್ ಎಲೆಕ್ಟ್ರಿಕಲ್ಸ್ನವರು ಮಾಡುವಂಥದ್ದಂತೆ ಇಲ್ಲಿ. ಸೊ ಹಾಗೆ ಇಷ್ಟರವರೆಗೆ ಕೂಡ ಬರಲಿಲ್ಲ, ನೋಡಬೇಕಿನ್ನು ಯಾವಾಗ ಬರ್ತಾರೆ ಎಕ್ಸಿಕ್ಯೂಟಿವ್ ಅಂತ ಹೇಳಿ. ಈಗ ಕೇಕನ್ನು ಗ್ಯಾಸಲ್ಲೇ ಮಾಡೋದ್ರಿಂದ ತುಂಬ ಕಷ್ಟ ಆಗ್ತಾ ಉಂಟು ನನಗೆ. ಆರ್ಡರ್ಸ್ ಕೂಡ ಹೆಚ್ಚಿದೆ.
ಇಲ್ಲಿ ನಾನು 2 ಪ್ಲ್ಯಾಂಟ್ಸನ್ನು ತರಿಸಿದ್ದೆ. ಆನ್ಲೈನಲ್ಲಿ ಕೂಡ ಪ್ಲ್ಯಾಂಟ್ಸ್ ಸಿಗ್ತದೆ ಅಲ್ವಾ, ಇಂಡೋರ್ ಪ್ಲ್ಯಾಂಟ್ಸ್ ಯಾವ ರೀತಿಯಲ್ಲಿ ಇದೆ ನೋಡುವ ಅಂತ ಹೇಳಿ ತರಿಸಿದ್ದು. ಕಡಿಮೆ ರೇಟಿಗೆ ಸಿಕ್ಕಿದಂಥದ್ದು ಇದೆಲ್ಲ. ಸೊ ಹಾಗೆ ಕ್ವಾಲಿಟಿ ಯಾವ ರೀತಿಯಲ್ಲಿದೆ ನೋಡುವ ಅಂತ ಹೇಳಿ, ಇದು ಮಾನ್ಸ್ಟೆರಾ ಬ್ರೋಕನ್ ಹಾರ್ಟ್ ಅಂತ ಹೇಳ್ತಾರಲ್ಲ, ಸೊ ಆ ಒಂದು ಸ್ಯಾಪ್ಲಿಂಗ್ ಇದೊಂದು ಒಳ್ಳೆಯದಾಗಿದೆ. ಇನ್ನೊಂದು ಇದು ಕೂಡ ಮಾನ್ಸ್ಟೆರಾದೇ ಇನ್ನೊಂದು ಜಾತಿ, ದೊಡ್ಡ ಜಾತಿ ಇದು. ಬಟ್ ಅದು ನೋಡಿ ಯಾವ ರೀತಿಯಲ್ಲಿ ರಿಸೀವ್ ಆಗಿದೆ ಅಂತ ಹೇಳಿ. ಅದು ಲೋಟ ನಾನಿಟ್ಟಂಥದ್ದು, ಅವರೊಂದು ಪ್ಲಾಸ್ಟಿಕ್ ಇದು ಇದರಲ್ಲಿ ಹಾಕಿ ಕಳಿಸುವಂಥದ್ದು. ನೋಡಬೇಕಿದೆ, ನಿನ್ನ ಜೀವ ಮಾಡಿ ತೆಗಿಬೇಕಷ್ಟೆ ನಾವೇ. ಸಾಯದೆ ಕೂಡ ಜೀವ ಆಗದೆ ಕೂಡ ಇದ್ದರೆ ಅದು ಇನ್ನೂ ಕಷ್ಟ. ಇಲ್ಲಿ ನಾನು ಸ್ವಲ್ಪ ರಾಗಿ ಸ್ಪ್ರೌಟ್ ಆಗಲಿಕ್ಕೆ ಅಂತ ಹೇಳಿ ಕಟ್ಟಿ ಇಟ್ಟಿದ್ದೆ. ಅಂದರೆ ಒಂದು ದಿನ ರಾಗಿಯನ್ನು ನೆನೆಯಲಿಕ್ಕೆ ಹಾಕಿ ಮೊಳಕೆ ಬಂದಂತಹ ರಾಗಿ ಆಯಿತಾ ಇದು. ಅದನ್ನು ಸತ್ತು ಪೌಡರ್ ರೀತಿಯಲ್ಲಿ ಮಾಡಿ ಮಗುವಿಗೆ ಕೊಡಲಿಕ್ಕೆ. ಬಟ್ ಈಗ ನಾನು ಅದನ್ನು ಪೌಡ್ರ್ ಮಾಡೋದಿಲ್ಲ, ಯಾಕೆಂದರೆ ಅವನು ತಿಂತಾ ಇಲ್ಲ ಸದ್ಯಕ್ಕೆ. ಎಲ್ಲ ಮೆಸ್ಸಿಯಾಗಿದೆ, ಇನ್ನು ಕ್ಲೀನ್ ಮಾಡಿ ತಗೊಳ್ಬೇಕು. ಬಟ್ ಈಗ ಟೈಮ್ ಇಲ್ಲ ಅದಕ್ಕೆ. ಹಾಯ್ ಆಲ್, ಮೊನ್ನೆಯ ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದೀರಾ. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ನಾನೊಂದು 1000 ವ್ಯೂಸ್ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆ ಅಂತ ಹೇಳಿದರೆ ತುಂಬ ಅಂದರೆ 1 ಮಂತ್ ನಂತರ ಏನಾಗ್ತದೆ ಅಂತ ಹೇಳಿದರೆ, ಈಗ ಸಬ್ಸ್ಕ್ರೈಬರ್ಸ್ ಯಾವ ರೀತಿ ಅಲ್ಲ, ಕೆಲವರು ತುಂಬ ಅಟ್ಯಾಚ್ಡ್ ಆಗಿರೋರು ಇರ್ತಾರೆ, ಕೆಲವರು ಹಾಗೆ ಬಂದು ಹೋಗುವಂಥ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಬಟ್ ಜಸ್ಟ್ ವೀಡಿಯೋಸನ್ನು ನೋಡ್ತಾ ಇರ್ತಾರೆ. ಆ ರೀತಿಯಲ್ಲಿ ಕೆಲವರು ಆ್ಯಕ್ಟಿವ್ ಇರ್ತಾರೆ, ಕೆಲವರು ಬಂದು ಹೋಗುವಂಥ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ವ. ಸೊ ಅವರು ಅಂದರೆ ವ್ಯೂವರ್ಸ್ ಇರ್ತಾರಲ್ವ, ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಕಂಟಿನ್ಯೂಸ್ಲಿ ಹಾಕಿದರೆ ನೋಡ್ತಾರೆ, ಇಲ್ಲಾದರೆ ಇವ್ರದ್ದೇ ಆಗಬೇಕಾ ಬೇರೆಯವ್ರದ್ದು ಉಂಟಲ್ಲ ಅಂತ ಹೇಳಿ ಆಚೆ ಹೋಗೋರು ಕೂಡ ಇರ್ತಾರೆ. ಸೊ ನಾನು ಹಾಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ, 1K ವ್ಯೂಸ್ ಕೂಡ ಬರೋದಿಲ್ಲ, ಮಿನಿಮಮ್ 400-500 ಬರಬಹುದು ಅಂತ ಹೇಳಿ ನನ್ನೊಂದು ಎಕ್ಸ್ಪೆಕ್ಟೇಷನ್ ಇದ್ದಂಥದ್ದು. ಬಟ್ 4Kವರೆಗೆ ವ್ಯೂಸ್ ಬಂತು. ಅಂದರೆ ಇದರಲ್ಲಿ ಹಣ ಏನು ಬರೋದಿಲ್ಲ 4K ಬಂದರೂ ಕೂಡ, ಬಟ್ ಸ್ಟಿಲ್ ಆ ಒಂದು ಟಚ್ ಮತ್ತು ಆ ಒಂದು ಇಮೋಷನ್, ಆ ಒಂದು ಸಪೋರ್ಟ್ ಉಂಟಲ್ವ, ಆ ಒಂದು ಪ್ರೀತಿ, ಅದು ಎಕ್ಸ್ಪೆಕ್ಟ್ ಮಾಡದೇ ಇರುವಾಗ ಸಿಗುವಾಗ ತುಂಬ ಖುಷಿ ಆಗ್ತದೆ. ಯಾಕೆಂತ ಹೇಳಿದರೆ ಅಂತ ದೊಡ್ಡ ಕಂಟೆಂಟ್ ಇದ್ದಂತಹ ವಿಡಿಯೋ ಏನು ಕೂಡ ಅಲ್ಲ, ಬಟ್ ತುಂಬ ಜನ ಅರ್ಥ ಮಾಡ್ಕೊಂಡಿದ್ದೀರಾ. ಹೌದು, ಒಬ್ಬರು ತಾಯಿ ಅಂತ ಹೇಳಿದರೆ ಅವರಿಗೆ ಮಕ್ಕಳಿಗೆ ಹುಷಾರಿಲ್ಲದೆ ಇರುವಾಗ ಈ ರೀತಿಯ ಕೆಲಸಗಳಿರ್ತದೆ, ಈ ರೀತಿ ಇಮೋಷ್ನಲಿ ನಾವು ಡೌನ್ ಹಿಲ್ಲಲ್ಲಿ ಇರ್ತೇವೆ, ಅದೆಲ್ಲದೂ ಕೂಡ ಅಂಡರ್ಸ್ಟ್ಯಾಂಡ್ ಆಗಿ ಅವರು ಕಾಮೆಂಟನ್ನು ಹಾಕಿದ್ದಾರೆ. ತುಂಬ ಜನ ಬರ್ಡೇಗೆ ವಿಶ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ. ಇಷ್ಟವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ನೆನಪಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಾನು ವೀಡಿಯೋಸನ್ನು ಹಾಕ್ತೀನಿ, ಇವತ್ತು ಕೂಡ ಶೂಟ್ ಮಾಡ್ತಾ ಇದ್ದೇನೆ. ಇದು ಮಿಡಲ್ ಆಫ್ ದ ಶೂಟಲ್ಲಿ ನಾನು ಜಸ್ಟ್ ಒಂದು ಕ್ಲಿಪ್ಪಿಂಗ್ ತಗೊಳ್ಳುವ ಅಂತ ಹೇಳಿ, ಯಾಕೆಂದರೆ ಫ್ರಂಟಲ್ಲಿ ಹೀಗೆ ಮಾತಾಡಿದ ಹಾಗೆ ಆಗೋದಿಲ್ಲ ಅಲ್ಲ, ಇದೊಂದು ಡೈರೆಕ್ಟ್ ಕನ್ವರ್ಸೇಷನ್ ಮಾಡಿದ ಹಾಗೆ. ಸೊ ಹೇಳುವಂಥದ್ದು ತುಂಬ ಥ್ಯಾಂಕ್ಸ್ ಆಯಿತಾ, ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ, ಯಾರೆಲ್ಲ ಲೈಕ್ ಮಾಡಿದ್ದೀರಾ, ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನನ್ನ ಫ್ಯಾಮಿಲಿಗೆ ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ, ಪ್ರೇಯರ್ಸನ್ನು ಮಾಡ್ತಾ ಇದ್ದೀರಾ, ವೆಲ್ ವಿಶಸನ್ನು ಕಳಿಸ್ತಾ ಇದ್ದೀರಾ. ಇದರಿಂದನೇ ನಮಗೆ ಹೀಲಿಂಗ್ ಆದ ಹಾಗೆ ಅನಿಸ್ತಾ ಉಂಟು. ಸೊ ತುಂಬ ಖುಷಿ ಆಯಿತು ನನಗೆ. ನೋಡಿ ಇವತ್ತಿನ ಬ್ಲಾಗ್. ಅತ್ತೆ ಮಾವ ಬಸಳೆಗೆ ಚಪ್ಪರ ಹಾಕ್ತಾ ಇದ್ದಾರೆ. ಅಂದರೆ ಅದಕ್ಕೆ ತೆಂಗಿನ ಮಡಲುಂಟಲ್ಲ ಅದನ್ನು ಇಟ್ಟಿದ್ರು, ಅದರಲ್ಲಿ ಅದು ಹೋಗ್ತಾ ಇಲ್ಲ, ಅದಕ್ಕೆ ಕೊಂಬೆ ಎಲ್ಲ ಬರಬೇಕಲ್ಲ, ಕೊಂಬೆ ಅಲ್ಲ ಅಂತ ಹೇಳ್ತಾರೆ, ಅದೇ ಹೀಗೆ ಬ್ರ್ಯಾಂಚಸ್ ಎಲ್ಲ ಬರಬೇಕಲ್ವ. ಸೊ ಅದಕ್ಕೋಸ್ಕರ ಅಂತ ಹೇಳಿ ಅಡಿಕೆ ಮರದ ತೋರಿಸಿದೆ ಅಲ್ಲ, ಸೊ ಅದನ್ನು ಇಡ್ತಾ ಇದ್ದಾರೆ. ಹಾಗೆ ಅದಿಟ್ಟರೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತದೆ. ಮತ್ತು ನೆಲಗಡಲೆದು ಹಿಂಡಿ ಅದೆಲ್ಲ ತಂದಿದ್ದಾರೆ, ಅದನ್ನೆಲ್ಲ ಹಾಕ್ಲಿಕ್ಕೆ ಉಂಟಂತೆ. ತುಂಬ ದಿನದಿಂದ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ ಅದು. ಮತ್ತು ತರಕಾರಿಯ ಬೀಜ ಎಲ್ಲ ಹಾಕಿದ್ದಾರೆ. ಎಷ್ಟಾಗ್ತದೆ ಅಂತ ಗೊತ್ತಿಲ್ಲ, ಬಟ್ ಆದಷ್ಟು ಮಾಡುವಂಥದ್ದು. ಅನ್ನ ಕೂಡ ಕುದಿ ಬರ್ತಾ ಉಂಟು, ಸಾರಂತೂ ರೆಡಿಯಾಗಿದೆ. ಹಾಗೆ ಅವರವರ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಕೆಲವೊಂದು ಕೆಲಸಗಳಿದೆ. ಕೇಕ್ ರೂಮಿಗೆ ಹೋಗಿ ಪಾತ್ರೆ ಎಲ್ಲ ತೊಳಿಲಿಕ್ಕೆ ಉಂಟು. ಆದರೆ ಈಗ ಅಲ್ಲಿ ಹೋದರೆ ಮಗು ಇದ್ದರೆ ನನಗೆ ಕೇಳೋದಿಲ್ಲ, ಹಾಗಾಗಿ ನಾನು ಮನೆ ಒಳಗಿರುವಂಥ ಕೆಲವೊಂದು ಕೆಲಸಗಳಿದೆ, ಅದನ್ನೆಲ್ಲ ಮಾಡ್ಕೊಳ್ತೇನೆ. ನಿನ್ನೆ ನಮ್ಮ ಮನೆಯಲ್ಲಿ ವಾರ್ಡಿದು ಪ್ರೇಯರ್ ಮೀಟ್ ಇತ್ತು. ಸೊ 50 ಮೆಂಬರ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಯಾಕೆಂದರೆ ಯಾವಾಗಲೂ ನಮ್ಮ ಮನೆಯಲ್ಲಿ ವಾರ್ಡ್ ಪ್ರೇಯರ್ ಮೀಟೆಲ್ಲ ಇರುವಾಗ ಆಲ್ಮೋಸ್ಟ್ 45 ಇಲ್ಲಾದರೆ 38-40 ಆ ರೀತಿಯಲ್ಲಿ ಅದು ಬರ್ತಾಯಿದ್ರು. ಬಟ್ ನಿನ್ನೆ ಗೊತ್ತಿಲ್ಲ, ತುಂಬ ಜನ ಕಡಿಮೆ ಬಂದಿದ್ದರು. ಅಂದರೆ ಬೇರೆ ಎಲ್ಲಿಯಾದರೂ ಹೋಗಿದ್ರ, ಬೇರೆ ಏನಾದರೂ ಅವ್ರದ್ದು ಕಮಿಟ್ಮೆಂಟ್ಸ್ ಇರ್ಬೋದು, ಬಟ್ ಯಾವಾಗಲೂ ಬರ್ತಾಯಿದ್ರು. ಈ ಸಲನೇ ಕಮ್ಮಿ. ನಾನು ನಿನ್ನೆ ಪಾಯಸ ಮಾಡಿದ್ದೆ 50 ಮೆಂಬರ್ಸಿಗೆ ಅಂತ ಹೇಳಿ ಮಾಡಿದ್ದು, ಒಂದು ಫುಲ್ ಪಾತ್ರೆಯಲ್ಲಿ. ಅದರ ಅರ್ಧದಷ್ಟು ಜನ ಬಂದಿದ್ದರು, 25-30 ಮೆಂಬರ್ಸ್ ಒಳಗೆ ಬಂದಿದ್ದರು, ಹಾಗಾಗಿ ಅರ್ಧದಷ್ಟು ಉಳಿದಿತ್ತು. ಸೊ ಅದನ್ನು ನಾವು ಬೇರೆ ಕಡೆ ಕೊಟ್ಟಿದ್ದೇವೆ, ಯೂಸ್ ಆಗಿದೆ ಅದು. ಅಂದರೆ ಸಹ ಈ ಸಲ ಕಡಿಮೆ ಬಂದಿದ್ದರು.
ಹಾಗೆ ಈ ಸಲದ ಈ ಒಂದು ವಾರ್ಡ್ ಪ್ರೇಯರ್ ಮೀಟ್ ಏನಿದೆ ಇದು ನಮ್ಮ ಮನೆಯಲ್ಲಿ ಲಾಸ್ಟ್ ಪ್ರೇಯರ್ ಮೀಟ್. ಯಾಕೆಂದರೆ ನೆಕ್ಸ್ಟ್ ನಾವು ಶಿಫ್ಟ್ ಆಗ್ತೇವೆ ಅಲ್ವಾ, ಜನವರಿ ಫೆಬ್ರವರಿ ಆವಾಗ ಕೆಲಸ ಆಗ್ತದೆ ಅಂತ ಹೇಳಿ ಗೊತ್ತಿಲ್ಲ. ಹಾಗೆ ಕೆಲಸಗಳಾಗ್ತಾ ಉಂಟು. ಅಂದರೆ ತುಂಬ ರೀಸನ್ಸಿಂದ ಅಲ್ಲಲ್ಲಿ ಕೆಲಸ ಉಳಿತಾ ಉಂಟು. ಅಂದರೆ ಪೇಂಟ್ ಒಂದು ಕೋಟಿಂಗ್ ಎಲ್ಲ ಆಗಿದೆ. ನೆಕ್ಸ್ಟ್ ಇಲೆಕ್ಟ್ರಿಕ್ ವರ್ಕ್ಸ್ ಸ್ವಲ್ಪ ಇದೆ, ಅದನ್ನೆಲ್ಲ ಮಾಡಿದ ನಂತರ ನೆಕ್ಸ್ಟ್ ಕೋಟಿಂಗ್ ಮಾಡುವಂಥದ್ದಂತೆ. ಮತ್ತು ಇನ್ನೊಂದು ಫರ್ನಿಚರ್ ಇದು ಕೂಡ ಕೆಲಸ ಇದೆ. ಅನ್ಫಾರ್ಚುನೇಟ್ಲಿ ನಮ್ಮ ಫರ್ನಿಚರ್ ಇದು ಕೆಲಸ ಮಾಡಲಿಕ್ಕಿದ್ದವ್ರದ್ದು ಡೆತ್ ಆಯಿತು. ಸೊ ಹಾಗೆ ಈಗ ಬೇರೆಯವ್ರು ಮಾಡ್ತಾರೆ ಮೇ ಬಿ, ನನಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ. ಹಾಗೆ ಅದೆಲ್ಲ ಕೆಲಸಗಳು ಬಾಕಿ ಆದದ್ರಿಂದ ತುಂಬ ಕೆಲಸಗಳು ಹಾಗೆಯೇ ಉಳಿದಿದೆ. ಸೊ ಡಿಸೆಂಬರ್ ಎಂಡ್ ಜನವರಿ ಫಸ್ಟ್ ವೀಕಲ್ಲಿ ಇಡಬೇಕು ಅಂತ ಅಂದ್ಕೊಂಡಿದ್ವಿ ಹೌಸ್ ವಾರ್ಮಿಂಗ್, ಬಟ್ ಆಗಲಿಲ್ಲ. ಇನ್ನೂ ಕೂಡ ತುಂಬ ಕೆಲಸ ಇದೆ, ತುಂಬ ಅಂದರೆ ತುಂಬ ಬಾಕಿ ಇದೆ. ಅಲ್ಲಿ ಹೋಗಿ ನಿಂತು ನೋಡುವಾಗ ಗೊತ್ತಾಗ್ತದೆ, ಇದು ಬಾಕಿ ಉಂಟು, ಅಲ್ಲಿ ಫಿನಿಶಿಂಗ್ ಇಲ್ಲ, ಇಲ್ಲಿ ಫಿನಿಶಿಂಗ್ ಇಲ್ಲ ಅಂತ ಹೇಳಿ. ಸೊ ಹಾಗೆ ನಾನು ನೆಕ್ಸ್ಟ್ ಯಾವಾಗಲಾದರೂ ತೋರಿಸ್ತೇನೆ ಎಷ್ಟಾಗಿದೆ ಅಂತ ಹೇಳಿ. ಅಷ್ಟಾಗುವಾಗ ಇಲ್ಲಿ ಮಗು ಕೂಡ ಎದ್ದಿದ್ದಾನೆ ಅವನಿಗೆ. ಅಂದರೆ ಈಗ ಬೇಗ ಎಚ್ಚರ ಆಗ್ತದೆ, ಮೊದಲಿನ ಹಾಗೆ ಫಾಸ್ಟ್ ಫ್ಯಾನನ್ನು ನಾನು ಹಾಕ್ತಾ ಇಲ್ಲ. ಚಳಿ ಉಂಟಲ್ಲ, ಹಾಗೆ 4 ಸ್ಪೀಡಲ್ಲಿ ಇಡುವಂಥದ್ದು. ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಇಟ್ಟರೆ ಆದರೆ ಅವನಿಗೆ ಚಳಿ ಆದರೆ ಅಂತ ಹೇಳಿ. ಆದರೆ ಅವನು ಮಲಗುವಂಥದ್ದು ಅಷ್ಟೇ ಟೈಮ್ ಆಯಿತಾ, ಫಾಸ್ಟ್ ಇಟ್ಟರು ಕೂಡ ಸ್ಲೋ ಇಟ್ಟರು ಕೂಡ ಸ್ವಲ್ಪ ಹೊತ್ತು ಮಾತ್ರ. ಹಾಗೆ ಎದ್ದಿದ್ದಾನೆ ಈಗ. ಇನ್ನೂ ನನ್ನ ಕೆಳಗೆ ಬಿಟ್ಟು ಹೋಗುವಂಥದ್ದು ತುಂಬ ದೊಡ್ಡ ಕೆಲಸ. ಇದಕ್ಕೆ ಒಂದು ಅರ್ಧ ಗಂಟೆ ಇದರಲ್ಲೇ ಹೋಗ್ತದೆ ನಂದು. ಯಾಕೆಂದರೆ ಕೆಳಗೆ ಇಳಿಲಿಕ್ಕೇ ಕೇಳೋದಿಲ್ಲ, ಇಟ್ಕೊಂಡೇ ಕೂತ್ಕೊಳ್ಬೇಕು ಅಂತ ಹೇಳಿ. ಅದು ಅವನ ಪ್ರಾಬ್ಲಮ್ ಅಲ್ಲ, ಅವನ ಏಜಿನ ಪ್ರಾಬ್ಲಮ್. ಈ ಏಜಲ್ಲಿ ಸ್ವಲ್ಪ ದೊಡ್ಡವರಾಗುವವರೆಗೆ 1-2 ವರ್ಷ ಆಗುವವರೆಗೆ ಹೀಗೇ ಮಕ್ಕಳಿಗೆ ಹಿಡ್ಕೊಂಡಿದ್ರೆ ತುಂಬ ಇಷ್ಟ. ಇದಕ್ಕಿಂತ ಮುಂಚೆ ಕೆಳಗೆ ಬಿಡಲಿಕ್ಕೇ ಒದ್ದಾಡ್ತಾ ಇದ್ದದಲ್ಲ, ಈಗ ಇಟ್ಕೊಂಡು ಕೂತ್ಕೊಂಡ್ರೆ ತುಂಬ ಇಷ್ಟ. ಒಮ್ಮೆ ಅಡ್ಜಸ್ಟ್ ಆಗುವವರೆಗೆ ಮತ್ತೇನಾದರೂ ಹೊಸತ್ತೇನಾದರೂ ಕಾಣಿಸ್ತು ಅಥವಾ ಹೊಸತ್ತೇನಾದರೂ ನೆನಪಾಯಿತು ಆದರೆ ಅಲ್ಲಿಗೆ ಓಡಿ ಹೋಗ್ತಾರೆ. ಮತ್ತೆ ಸ್ವಲ್ಪ ಕಡ್ಲಿಂಗ್ ಎಲ್ಲ ಮಾಡಿ ಸ್ವಲ್ಪ ಸಮಾಧಾನ ಮಾಡಿ ನಾನಿಲ್ಲಿ ಒಂದು 1/4 ಕೋಪಷ್ಟು ಅಷ್ಟೇ, ಜಾಸ್ತಿ ಮಾಡಿದ್ದಿಲ್ಲ. ಒಂದೇ ಟೈಮ್ ಅವನು ಫುಡ್ ತಿನ್ನುವಂಥದ್ದು ದಿನದಲ್ಲಿ. ಹಾಗೆ ನಾನಿಲ್ಲಿ ಒಂದು 1/4 ಕೋಪಷ್ಟು ಮಖಾನ ಮತ್ತು ಕ್ಯಾಶ್ಯೂದು ಪೌಡರ್ ಏನಿದೆ ಅದನ್ನು ಸ್ವಲ್ಪ ಬಿಸಿ ನೀರು ಮತ್ತು ಬಿಸಿ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ತಗೊಂಡು ಹೋಗ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಇಟ್ಟರೆ ಅದು ಸೋಕಾಗಿ ಸ್ವಲ್ಪ ದಪ್ಪ ಆಗ್ತದೆ. ಇನ್ಸ್ಟೆಂಟ್ ಪ್ರಿಮಿಕ್ಸ್ ಅಂತಲೇ ಹೇಳ್ಬೋದು ಇದು. ಆ ರೀತಿಯಲ್ಲಿ ಮಾಡಿ ಇಟ್ಕೊಂಡಿರ್ತೇನೆ. ಯಾಕೆಂದರೆ ಅವನು ತಿನ್ನುವಂಥದ್ದು ಕಡಿಮೆ ಅಲ್ಲ, ಅಪರೂಪಕ್ಕೆ ತಿನ್ನುವಂಥದ್ದು. ಹಾಗೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಈ ಕೋಪಲ್ಲಿ ಫುಲ್ ಒಂದು ಕೋಪ ತಿಂತಾ ಇದ್ದ. ಬಟ್ ಈಗ ತಿನ್ನುವಂಥದ್ದು 1/4 ಕೋಪು. ಅದು ತಿನ್ನಲಿಲ್ಲ ಆದರೆ ಅದು ಸಹ ಇಲ್ಲ. ಹಾಗೆ ಅಂತ ಹೇಳಿ ಅದನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಈಗ ಹೊಸತೊಂದು ಪ್ರಾಬ್ಲಮ್ ಏನಂತ ಹೇಳಿದರೆ, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಲಿ ತಿನ್ನುವಾಗ ಅಂತ ಹೇಳಿ ನಾನು ಇದರ ಕಾಲಿತ್ತಲ್ವ ಈ ಒಂದು ಫೀಡಿಂಗ್ ಚೇರ್, ಅದನ್ನೆಲ್ಲ ಬಿಚ್ಚಿ ಇಟ್ಟಿದ್ದೆ. ವೀಲ್ಸನ್ನು ಮಾತ್ರ ಹಾಕಿದ್ದೆ. ಸ್ವಲ್ಪ ದೂಡಿ ಆಚೆ ಈಚೆ ಮಾಡಿ ತಿನ್ನಿಸಲಿಕ್ಕೆ ಖುಷಿ ಆಗ್ತದೆ ಅಂತ ಹೇಳಿ. ಇದೀಗ ದೊಡ್ಡ ಪ್ರಾಬ್ಲಮ್ ಆಗಿದೆ. ಇದರಲ್ಲಿ ದೂಡಿಕೊಂಡು ಹೋಗುವಂಥದ್ದು ಗಾಡಿ ಪಲ್ಟಿ ಆಗ್ತದೆ. ಅದು ಅಂದರೆ ವೀಲ್ಸ್ ಇರೋದಲ್ಲ, ಅವನ ಬಾಡಿ ವೆಯ್ಟ್ ಕೆಳಗೆ ಬಗ್ಗುವಾಗ ಬೀಳ್ತಾನೆ ಅವನು ಕೆಳಗೆ ಗಾಡಿ ಸಮೇತ. ಹಾಗೆ ಅವನು ಕೂತ್ಕೊಳ್ಳೋದಿಲ್ಲ. ವೀಲ್ಸ್ ಕಾಲನ್ನು ನೆಲಕ್ಕೆ ಕೊಟ್ಟುಂಟಲ್ಲ, ಹಿಂದೆ ಮಾಡಿ ಹೋಗುದೆ, ಮುಂದೆ ಹೋಗಲಿಕ್ಕೆ ಅವನಿಗೆ ಗೊತ್ತಾಗೋದಿಲ್ಲ. ಹಿಂದಕ್ಕೆ ಮಾಡಿ ಒಂದು ರೂಮಿಂದ ಇನ್ನೊಂದು ರೂಮಿಗೆ ಸೀದಾ ಹೋಗ್ತಾನೆ. ಹಾಗೆ ಇದು ಕೆಲಸ ಆಗಲಿಕ್ಕಿಲ್ಲ ಅಂತ ಹೇಳಿ ನಾನು ಮತ್ತು ವೀಲ್ಸನ್ನು ಕಟ್ಟಿ ಸೋಫಾದ ಕಾಲಿಗೆ ಕಟ್ಟಿ ಫುಡ್ಡನ್ನು ಕೊಡುವಂಥದ್ದು. ಇಲ್ಲಾಂದರೆ ಅವನು 1 ಸ್ಪೂನ್ ತಿಂದು ಸೀದಾ ಓಡಿ ಹೋಗ್ತಾನೆ. ಹಾಗೆ ಅಂತ ಹೇಳಿ ಈಗ ಅದಕ್ಕೆ ಕಾಲನ್ನು ಕೂತ್ಕೊಳಿಸಿದ್ದೇನೆ. ಈಗ ನೋಡಿ ಅವನಿಗೆ ಗೊತ್ತಾಯಿತು, ನೋಡಿ ಅವನು ಹೇಗೆ ದೂಡ್ತಾ ಇದ್ದಾನೆ ಅಂತ ಹೇಳಿ. ಫುಡ್ ಕೊಡ್ತಾರೆ ಅಂತ ಹೇಳಿ ಅವನಿಗೆ ಫುಡ್ ತಿನ್ನಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಬಟ್ ಏನಾದರೂ ಒಂದು ತಿನ್ನಲಿ ಅಂತ ಹೇಳಿ. ಇಲ್ಲಿ ನೋಡಿ ಪ್ರೀತಿ ಮಾಡಿ ಆಗುವಾಗ ನೋಡಿ ಅವನು ಹೇಳುವಂಥದ್ದು ಅದೇ, ಅವನಿಗೆ ಬೇಕಾಗಿರುವಂಥದ್ದು ಬ್ರೆಸ್ಟ್ ಮಿಲ್ಕ್ ಮಾತ್ರ, ನನಗೆ ಅದು ಬೇಡ ಅಂತ ಹೇಳಿ. ಈಗ ತಿಂತಾ ಇರುವಾಗಲಾದರೂ ಕೂಡ 1-2 ಸ್ಪೂನ್ ತಿಂದ ನಂತರ ನನ್ನ ಹತ್ತಿರ ಕರಿತಾನೆ ಬಗ್ಗಿ, ಮತ್ತು ಹಾಕುವಂಥದ್ದು ಕೈ ಕುತ್ತಿಗೆಗೇನೆ. ಅಂದರೆ ಇದು ಬೇಡ ನನಗೆ, ಅದು ಕೊಡು ಅಂತ ಹೇಳಿ. ಮಾತಾಡಲಿಕ್ಕೆ ಬರೋದಿಲ್ಲ ಅಂತ ಮಾತ್ರ, ಮಾತಾಡಲಿಕ್ಕೆ ಬಂದರೆ ಜೋರು ಮಾಡಿ ಕೇಳ್ತಾ ಇದ್ದ ಕಾಣ್ತದೆ. ಹಾಗೆ ಅವನು ಆ 1/4 ಕೋಪಲ್ಲಿ 1/4 ಭಾಗದಷ್ಟು ಮಾತ್ರ ತಿಂದಿದ್ದಾನೆ, ಜಾಸ್ತಿ ತಿನ್ನಲಿಲ್ಲ. ಒಂದು 5-6 ಸ್ಪೂನ್ ಅಷ್ಟು ತಿಂದಿದ್ದ ಅಷ್ಟೇ. ಮತ್ತು ನಾನು ಫೋರ್ಸ್ ಮಾಡಲಿಲ್ಲ. ಅಗೇನ್ ಫೀಡ್ ಮಾಡಿ ಖಾಲಿ ಹೊಟ್ಟೆ ಬಿಡಬಾರ್ದು, ಮಕ್ಕಳು ಫೀಡ್ ಕೇಳ್ತಾರೆ ಅಂತ ಹೇಳಿ. ಮತ್ತು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿ, ಫುಡ್ ತಿನ್ನೋದಿಲ್ಲ ಅಂತ ಹೇಳಿ ಫೀಡನ್ನೇ ನಿಲ್ಲಿಸಿಬಿಡ್ತಾರೆ. ಆ ರೀತಿ ಕೂಡ ಮಾಡಬಾರ್ದು. ಎರಡನ್ನೂ ಕೂಡ ಒಟ್ಟಿಗೆ ಮೇಂಟೈನ್ ಮಾಡಿ ಹೋಗಬೇಕು ನಾವು. ಇವತ್ತು ಅತ್ತೆ ಮಂಗಳೂರಿಗೆ ಹೋಗ್ತಾ ಇದ್ದಾರೆ ಮಗಳ ಮನೆಗೆ. ಹಾಗೆ ಹಸ್ಬೆಂಡ್ ಅವರನ್ನು ಡ್ರಾಪ್ ಮಾಡಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಸಿಯಾನ್ ಇದ್ದರೆ ಅವನು ಸಹ ಹೊರಡ್ತಾ ಇದ್ದ. ಅವನಿಗೆ ಹೀಗೆ ಅತ್ತೆಯಲ್ಲಿ ಆದರೂ ಹೋಗುವಾಗ ನೆಂಟರ ಮನೆಗೆ ಹೋಗ್ತಾರೆ ಅಂತ ಹೇಳಿದರೆ ಸ್ಕೂಲ್ ಮಿಸ್ ಆಗ್ತದಲ್ಲ, ಹಾಗೆ ನೆಂಟರ ಮನೆಗೆ ಹೋಗೋ ಖುಷಿಯಲ್ಲಿ ಅವನು ಸಹ ಹೊರಡ್ತಾ ಇದ್ದ. ಹಾಗೆ ಅವರು ಮಧ್ಯಾಹ್ನವೇ ಹೊರಟಿದ್ದಾರೆ. 2 ಗಂಟೆ ಆಗುವಾಗ ಅವರಿಗೆ ಮಂಗಳೂರು ಹೋಗ್ಲಿಕ್ಕಿದ್ದಂತೆ. ಹಾಗೆ
ಸೊ ಅವರು ಮತ್ತು ಹಸ್ಬೆಂಡ್ ಇಬ್ಬರು ಕೂಡ ಹೋಗಿದ್ದಾರೆ. ಇನ್ನು ನಾನು, ಮಗು ಮತ್ತು ಮಾವ ಮಾತ್ರ. ಇನ್ನು ಮಗುವನ್ನು ಕೂಡ ನನಗೆ ಮಲಗಿಸಬೇಕು. ಈಗ ಮಧ್ಯಾಹ್ನ ಆಯ್ತಲ್ಲ, ಅವನಾಗ ಸ್ವಲ್ಪ ಹೊತ್ತು ಮಾತ್ರ ಮಲಗಿದ್ದಂಥದ್ದು, ಹಾಗೆ ಈಗ ಸ್ವಲ್ಪ ಹೊತ್ತು ಅವನನ್ನು ಮಲಗಿಸಬೇಕು. ನಮ್ಮ ಒಂದು ನಾಯಿ ನಿನ್ನೆಯಿಂದ ಮನೆಗೆ ಬರಲಿಲ್ಲ. ನಿನ್ನೆ ನೈಟ್ ಬಂದಿತ್ತು. ಈ ನಾಯಿಯಲ್ಲ, ಇನ್ನೊಂದು ದೊಡ್ಡ ನಾಯಿ ಇತ್ತಲ್ಲ, ಚಂದದ ನಾಯಿ, ಅದು ನಿನ್ನೆ ಹೀಗಂದರೆ ಹುಡುಗಿ ನಾಯಿ ಬರ್ತದಲ್ಲ, ಅದರ ಹಿಂದೆನೇ ಇರುವಂಥದ್ದು ಇಡೀ ದಿನ. ಸೊ ಬಿಟ್ಟರೆ ಅವನು ಸಿಗೋದೇ ಇಲ್ಲ. ಹಾಗೆ ನಿನ್ನೆ ನೈಟ್ ಬಂದಿದ್ದ, 11 ಗಂಟೆ ಆಗುವಾಗ ಬಂದು ಬಾಗಿಲು ಬಡ್ದಿದ್ದಾನೆ ಅವನು. ಹಾಗೆ ನಾನು ಬಾಗಿಲನ್ನು ಓಪನ್ ಮಾಡಿ, ಮನುಷ್ಯನ ಯಾರಂತ ಗೊತ್ತಿಲ್ಲ ಅಲ್ಲ, ಇವನು ಹೋಗಿದ್ದಾನೆ, ಇವನು ರಾತ್ರಿ ಬರ್ತಾನಂತ ಯಾರಿಗೆ ಗೊತ್ತು. ಮನುಷ್ಯ ಬಡ್ದಾಗೆ, ಬಾಗಿಲು ಬಡ್ದ ಹಾಗೆ ನಾನು ಓಪನ್ ಮಾಡಿ ಅವನನ್ನು ಕಟ್ಟಲಿಕ್ಕೆ ಅಂತೇಳಿ ಹೋದೆ. ರಾತ್ರಿ ಒಂದು ಕೈಯಲ್ಲಿ ಮೊಬೈಲ್ ಟಾರ್ಚ್, ಒಂದು ಕೈಯಲ್ಲಿ ನಾಯಿಯ ಬಕೆಟ್, ಅನ್ನದ ಬಕೆಟನ್ನು ಇಟ್ಕೊಂಡು ಕರೆದೆ ಅವನನ್ನು ಗೂಡು ಹತ್ರ ಹೋಗಿ. ಗೂಡು ಓಪನ್ ಮಾಡುವಾಗ ಇವನು ಬರಲಿಕ್ಕೆ ಕೇಳಲಿಲ್ಲ. ನಾನು ಒಳಗೆ ಹೋಗೋದಿಲ್ಲ, ನನಗೆ ಖಾಲಿ ಊಟ ಬೇಕು, ನಾನು ಪುನಃ ತಿಂದು ಹೋಗ್ಲಿಕ್ಕಿದ್ದೇನೆ ಅಂತ ಅವನ ಅಂದರೆ ಅವನ ಮನಸ್ಸಲ್ಲೇ ಇರೋದು. ಹಾಗೆ ಕರೆಯುವಾಗ ಗೂಡು ಓಪನ್ ಮಾಡುವಾಗ ಇನ್ನೊಬ್ಬ ಗೂಡೊಳಗಿದ್ದೆ, ಈಗ ಇತ್ತಲ್ಲ ನಾಯಿ, ಅವನು ಸಹ ಹೊರಗಡೆ ಹೋಗ್ಲಿಕ್ಕೆ ಅಂತ ನೋಡ್ತಾ ಇದ್ದೆ. ಹಾಗೆ ನಾನೇನು ಮಾಡಿದೆ ಅಂತ ಹೇಳಿದರೆ, ಅವನು ಒಳಗಡೆ ಇರುವವನು ಇಬ್ಬರನ್ನು ಬಿಟ್ಟರೆ ಇನ್ನಾಗಲಿಕ್ಕಿಲ್ಲ, ಬೇರೆಯವ್ರ ಮನೆಗೆ ಹೋಗ್ತಾರೆ ಅಂತ ಹೇಳಿ ಒಬ್ಬನನ್ನು ಗೂಡಲ್ಲಿ ಇದ್ದವನನ್ನು ಅಲ್ಲಿಯೇ ಇಟ್ಟು ಇವನಿಗೆ ಹೊರಗಡೆನೇ ಊಟ ತಿನ್ನಲಿಕ್ಕೆ ಕೊಟ್ಟೆ. ಊಟ ತಿಂದು ಹೋದ ನಾಯಿ ರಾತ್ರಿ ಮತ್ತೆ ಬರಲೇ ಇಲ್ಲ. ಎಲ್ಲಿ ಹೋಯಿತು, ಏನಾಯಿತು ಏನಂತಾನೆ ಗೊತ್ತಿಲ್ಲ. ಸೊ ಹಾಗೆಲ್ಲ ವಿಷಯ. ಈಗ ನಾವು ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇವೆ, ಇನ್ನೂ ಸಹ ಬರಲಿಲ್ಲ ಆ ನಾಯಿ. ಈಚೆಲ್ಲ ತೋಟ ಕಾಡೆಲ್ಲ ಇರೋದ್ರಿಂದ ಎಲ್ಲಿ ಹೋಗಿದ್ದಾನೆ, ಏನಾಗಿದೆ ಅಂತ ಸಹ ಗೊತ್ತಿಲ್ಲ. ನಾಳೆಗೆ ಅಂತ ಹೇಳಿ ನಾನಿಲ್ಲಿ ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಿದ್ದೇನೆ. ಬ್ರೇಕ್ಫಾಸ್ಟಿಗೆಲ್ಲ ತಿಂಡಿ ಮಾಡುವ, ದೋಸೆ ಮತ್ತು ಇಡ್ಲಿ ಏನಾದರೂ ಮಾಡುವ ಅಂತ ಹೇಳಿ ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಿದ್ದೇನೆ. ಮತ್ತು ಇಲ್ಲಿ ನಾನು ಹಸುವಿನ ಹಾಲಿದೆ ಅಲ್ವಾ, ಪ್ಯಾಕೆಟ್ ಹಾಲು, ಅದನ್ನು ತೆಳ್ಳಗೆ ಮಾಡಿ ಮಗುವಿಗೆ ಕೊಡ್ತಾ ಇದ್ದೇನೆ. ಇದು ಯಾಕೆ ಕೊಡೋದಂತ ಹೇಳಿದರೆ, ಸ್ವಲ್ಪ ಟೇಸ್ಟ್ ಇದು ಗೊತ್ತಿರಲಿ ಅಂತ ಹೇಳಿ. ಫುಡ್ಡಲ್ಲಿ ಮಾತ್ರ ನಾವು ಇನ್ಫ್ಯೂಸ್ ಮಾಡಿ ಕೊಡುವಾಗ ಸಪ್ರೇಟಾಗಿ ಮಿಲ್ಕಿದ ಟೇಸ್ಟ್ ಅವರಿಗೆ ಗೊತ್ತಿರೋದಿಲ್ಲ ಅಲ್ಲ. ನಾನಂದರೆ ಬಾಟ್ಲಲ್ಲಿ ಹಾಕಿ ಅವನಿಗೆ ಕೊಡೋದಿಲ್ಲ, ಜಸ್ಟ್ ಟೇಸ್ಟಿಗೆ ಅಂತ ಹೇಳಿ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಅಂದರೆ ಈಗ ನಾನು ಸಿಯೋನಿಗೆ ಆ ರೀತಿಯಲ್ಲಿ ಕೊಡೋದೇ ಇದ್ದು ಸಿಯೋನಿಗೆ ಈಗ ಅವನು ಹಾಲೇ ಕುಡಿಯೋದಿಲ್ಲ. ದನದ ಹಾಲಿದ್ದು ಹಾಕಿದ್ದು ಏನು ಕೂಡ ತಿನ್ನೋದಿಲ್ಲ, ಅವನು ಕುಡಿಯೋದು ಸಹ ಇಲ್ಲ. ತುಂಬ ಕಷ್ಟ. ಏನು ಚಾಕ್ಲೇಟ್ ಪೌಡರ್ ಆಗಿರ್ಬೋದು, ಎಂಥ ಫ್ಲೇವರಿಂಗ್ ಪೌಡರ್ ಹಾಕಿ ಕೊಟ್ಟರು ಕೂಡ ಅವನು ಕುಡಿಯೋದಿಲ್ಲ. ಚಹಾ ಕುಡಿತಾನೆ, ಸ್ವಲ್ಪ ಕಾಫಿ ಕುಡಿತಾನೆ, ಅದು ಬಿಟ್ಟರೆ ಬೇರೆ ಕುಡಿಯೋದೇ ಇಲ್ಲ. ಅಂಥ ತಪ್ಪು ನನಗೆ ಈ ಸಲ ಮಾಡಲಿಕ್ಕೆ ಬೇಡ. ಹಾಗಾಗಿ ಈ ಸಲ ನಾನು ಅವನಿಗೆ ಆಗಾಗ ಇದರ ಟೇಸ್ಟನ್ನು ತೋರಿಸ್ತಾನೆ ಇರ್ತೇನೆ. ಯಾಕೆಂದರೆ ಅವನು ಅಂದರೆ ಜಸ್ಟ್ ಅದರ ಟೇಸ್ಟಿಗೆ ಯೂಸ್ಟು ಆಗಿ ಹೋಗಲಿ ಅಂತ ಹೇಳಿ. ನೆಕ್ಸ್ಟ್ ಸ್ವಲ್ಪ ಹಾಲು ಏನಾದರೂ ಕೊಡ್ಬೋದಲ್ವ ಮಕ್ಕಳಿಗೆ ಕುಡಿಲಿಕ್ಕೆ ಎಲ್ಲ. ಇದು ನೋಡಿ ಮಂಗಗಳು, ಅವರಿಗೆ ಸಹ ತಿನ್ನಲಿಕ್ಕೆ ಏನಿಲ್ಲ, ಎಲ್ಲ ತೆಂಗಿನಕಾಯಿ ಬೊಂಡೆಲ್ಲ ಉಂಟಲ್ಲ, ಅದೆಲ್ಲ ತಿನ್ನಲಿಕ್ಕೆ ಅಂತೇಳಿ ಬರುವಂಥದ್ದು. ಈಗ ಸಿಯೋನ್ನ ರಿಕ್ಷಾ ಬಂದಿದೆ. ಸಿಯೋನ್ನ ರಿಕ್ಷಾ ಬರುವಾಗ ನಮ್ಮ ಚಿಕ್ಕ ಮಗುವನ್ನು ನೋಡಲಿಕ್ಕೆ ಖುಷಿಯಾಗುವಂಥದ್ದು. ಅವನಿಗೆ ಭಾರಿ ಇಷ್ಟ. ರಿಕ್ಷಾ ಮೇಲಿಂದ ಬರುವಾಗಲೇ ನಗಾಡ್ತಾ ಇರ್ತಾನೆ. ಅಂದರೆ ಸಿಯೋನ್ ಬಂದ ನಂತರ ಇವನೊಟ್ಟಿಗೆ ಆಟ ಆಡ್ತಾನಲ್ಲ, ಹಾಗೆ ಈಗ ಅವನಿಗೆ ಕೂಡ ಗೊತ್ತು, ಅವನು ಬರ್ತಾನೆ ಆಟ ಆಡ್ತಾನೆ, ನನಗೆ ಆಟ ಆಡ್ಬೋದು ಅಂತ ಹೇಳಿ. ಹಾಗಾಗಿ ಅವನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತಾನೆ. ವಾಯ್ಸ್ ಓವರ್ ಕೊಡುವಾಗ ನನ್ನ ಮಡ್ಲಲ್ಲೇ ಇದ್ದಾನೆ. ಹಾಗೆ ಡಿಸ್ಟರ್ಬೆನ್ಸ್ ಏನಾದರೂ ಅನಿಸಿದರೆ ಸಾರಿ. ನಾನಿಲ್ಲಿ ಸಿಯೋನಿಗೆ ಮತ್ತು ಮಗುವಿಗೆ ಈ ಮಲ್ಟಿಗ್ರೇನ್ ಇದು ರಾಗಿ, ಓಟ್ಸ್ ಪೌಡರ್ ಇದೆಲ್ಲ ಹಾಕಿದ್ದು ಇದಕ್ಕಿಂತ ಮುಂಚೆ ಸಹ ತೋರಿಸಿದ್ದೇನೆ ದೋಸೆ, ಅದನ್ನು ಮಾಡಿಟ್ಟು ಮೇಲೆ ಪಿಕ್ ಮಾಡಲಿಕ್ಕೆ ಅಂತ ಹೇಳಿ ಬಂದಿದ್ದೆ. ಸೊ ಸಿಯೋನ್ ಕೂಡ ಬಂದಿದ್ದಾನೆ. ಇನ್ನು ಇವರಿಗೆ ಕೂಡ ತಿನ್ನಲಿಕ್ಕೆಲ್ಲ ಕೊಡಬೇಕು. ಸೊ ಈ ವ್ಲಾಗಲ್ಲಿ ಅಂಥ ಸ್ಪೆಷಲ್ ಏನೂ ಇಲ್ಲ, ಬಟ್ ಸ್ಟಿಲ್ ಇದ್ದದನ್ನು ತೋರಿಸಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಇಷ್ಟರವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಸಬ್ಸ್ಕ್ರೈಬ್ ಕೂಡ ಆಗಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ. ಓಕೆ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.